ಮಸಿ ಮಹಾವಾಕ್ಯದ ಅರ್ಥವನ್ನು ಆತ್ಮನ ಸ್ವರೂಪ ಹೇಗೆ ಅನ್ನುವುದನ್ನು ನಿರುಪಾಧಿಕನು, ನಿಷ್ಕ್ರಿಯನು, ನಿರ್ವಿಕಲ್ಪನು, ನಿರುಪಮನು, ಅಜ್ಞಾನರಹಿತನು, ಪರಿಪೂರ್ಣನು, ಅದ್ವಯನು, ಅಚಲಿತನು, ಆತ್ಮನು, ಸುಖಭರಿತನು, ನೀನೇ ಕೇಳ್ ಪರಮಾತ್ಮ. ಈ ನುಡಿ ಮುಗಿದಿದೆ. ಅದರಿಂದೇ ಅನ್ನುವಂತಹ ಮಾತು ಆರಂಭ ಆಗಿದೆ. ಅದರಿಂದೇ ತತ್ವಮಸೀತಿ ಎಂಬುದು ಸತ್ಯ ಪದವು ಎನಿಪುದು ಪೂರ್ವ ಪಕ್ಷಕ್ಕೆ. ಪುದಿದು ನೀನು ನಾನು ಎಂಬುದು ಉಂಟೆ ಪರೀಕ್ಷಿಸೆ. ಪದಪಿಂದೆ ವಾಕ್ಯಾರ್ಥ ಬೋಧಕ್ಕೆ. ಅದರಿಂದೆ ಅಂದರೆ ಏನು ಅಂತ ಕೇಳಿದ್ರೆ, ಆತ್ಮಾನುಭವಿಗಳು ಬರೆದಿಟ್ಟಿರುವಂತಹ ಗ್ರಂಥಗಳು, ತಮ್ಮ ಸ್ವರೂಪವನ್ನು ತಾವು ಸಾಕ್ಷಾತ್ಕಾರ ಮಾಡಿಕೊಂಡಂತಹ ಮಹಾನುಭಾವರು ಲೋಕ ಸಂಗ್ರಹಕ್ಕಾಗಿ ತಮ್ಮ ಸಲುವಾಗಿ ಏನು ಬರೆಯಬೇಕಾದದ್ದಿರಲಿಲ್ಲ. ಲೋಕ ಸಂಗ್ರಹಕ್ಕಾಗಿ ಅಂದರೆ ಮುಮುಕ್ಷುಗಳ ಉದ್ಧಾರಕ್ಕಾಗಿ ಮಂತ್ರದ್ರಷ್ಟಾರರಾದ ಋಷಿಮುನಿಗಳನ್ನೇ ಮೊದಲು ಮಾಡಿಕೊಂಡು ಎಷ್ಟೋ ಜನ ಮಹಾನುಭಾವರು ನಮಗೆ ಮಾಡಿದ ಉಪಕಾರ ಶಬ್ದದಿಂದ ಹೇಳಲು ಅಸಾಧ್ಯ. ಅಂತಹ ತತ್ವವೇತ್ತರೆಲ್ಲರ ಅನುಭವ ಏನು ಅಂದರೆ, ಪರಮಾತ್ಮ ತತ್ವ ಒಂದೇ ಸತ್ಯ, ಉಳಿದದ್ದೆಲ್ಲವೂ ಆಭಾಸ ಮಾತ್ರ, ಮಿಥ್ಯ ಅನ್ನುವುದು ಎಲ್ಲ ತತ್ವವೇತ್ತರ ಅಭಿಪ್ರಾಯ. ಇದನ್ನು ತಿಳಿಸುವುದಕ್ಕೆ ಅದರಿಂದೆ ಅಂದರೆ ಎಲ್ಲ ತತ್ವಾನುಭಾವಿಗಳ ಅನುಭವಕ್ಕೆ ವೇದ್ಯವಾದ್ದರಿಂದೆ. ಯಾವುದು ವೇದ್ಯ? ಆತ್ಮತತ್ವ ಒಂದೇ ಸತ್ಯ, ಜಗತ್ತು ಆಭಾಸ ಅನ್ನುವುದು ವೇದ್ಯವಾದ್ದರಿಂದೆ. ನೋಡು ಇದು ಮಿಥ್ಯೆ. ಯಾವುದು ದೃಶ್ಯವಾಗಿದೆಯೋ ಅದು ಮಿಥ್ಯೆ. ನೋಡು ಇದು ಮಿಥ್ಯೆ. ಯಾವುದು ದೃಶ್ಯವಾಗಿದೆಯಲ್ಲ ಅದು ಮಿಥ್ಯೆ. ದೃಶ್ಯವಾದದ್ದು ಯಾವುದು ಅಂತ ಕೇಳಿದರೆ ನಮ್ಮ ಶರೀರ ಮೊದಲು ಮಾಡಿಕೊಂಡು ಇಡೀ ಜಗತ್ತು ದೃಶ್ಯವಾದದ್ದು. ಇದು ಮಿಥ್ಯೆ. ನೋಡು ಇದು ಮಿಥ್ಯೆ. ಹಿಂದೆ ಮುಂದೆ ಅನ್ವಯ. ಎಲೆ ಸತ್ಯವು. ಸತ್ಯ ಯಾವುದು ಅಂತ ಕೇಳಿದರೆ ಆತ್ಮತತ್ವ. ಈ ಪೂರ್ವದಲ್ಲಿ ಅದರಿಂದ ಅನ್ನೋ ಮಾತಿನಿಂದ ಹೇಳಿದ್ದರಿಂದ ಸತ್ಯವು ಎಲೆ, ಆತ್ಮತತ್ವ ಅಂತ ಅನ್ವಯ ಮಾಡ್ಕೋಬೇಕು. ಮೂಢ ಏನಾಯಿತು? ನುಡಿ ಬದಲಾಯ್ತೇನೋ. ನುಡಿ ಬದಲಾಗೈತೆ. ಆಯ್ತು. ನುಡಿ ಬದಲಾಗೈತಲ್ಲ. ಈಚೆ ಕಡೆ ಪೇಜ್ಗೆ ಹೋಗಿದ್ದೇನೆ, ಅದಕ್ಕೆ ನುಡಿ ಬದಲಾಗೈತೆ. ಅದರಿಂದೆ ಅಲ್ಲೂ ಅದರಿಂದೆ ಶಬ್ದ ಇದೆ, ಅದಕ್ಕಾಗಿ ಅದರಿಂದೆ. ಎಲ್ಲ ತತ್ವವೇತ್ತರ ಅನುಭವದಿಂದೆ ತತ್ವಮಸಿ ಇತಿ ಎಂಬುದು ತತ್ ತ್ವಂ ಅಸಿ ಇತಿ, ಆ ಪರಬ್ರಹ್ಮವೇ ನೀನು ಆಗಿದ್ದಿ ಎಂಬುದು. ತತ್ ಅಂದ್ರೆ ಆ ಬ್ರಹ್ಮ, ಪರಬ್ರಹ್ಮ ಅಂತ ಅರ್ಥ ತಗೊಂಡಿವಿ ಶಬ್ದ. ಆದರೆ ಪರಬ್ರಹ್ಮ ಶಬ್ದಕ್ಕೆ ವಿಷಯವಲ್ಲ ಅಂದ ಮೇಲೆ ಏನು ಮಾಡಿದ್ದೇವೆ? ಉಪಾಧಿ ಅಂಗೀಕಾರ ಮಾಡಿದ್ದೇವೆ. ಮಾಯಾ ಉಪಾಧಿಯಿಂದ ಸಹಿತವಾಗಿರುವುದು ಬ್ರಹ್ಮ. ತತ್ ತ್ವಂ ಎದುರಿಗೆ ಇರುವ ನೀನು. ನೀನು ಅಂದರೆ ಪ್ರತ್ಯೇಗಾತ್ಮ ಚೇತನ. ಇಲ್ಲೊಂದು ಉಪಾಧಿ ಇದೆ, ಅವಿದ್ಯೆ ಅನ್ನೋ ಉಪಾಧಿ, ಅಲ್ಲಿ ಮಾಯಾ ಅನ್ನೋ ಉಪಾಧಿ. ತತ್ ತ್ವಂ ಅಸಿ ಇದ್ದಿ, ಆ ಪರಬ್ರಹ್ಮವೇ ನೀನು ಇದ್ದಿ. ಅಸಿ ಅಂದರೆ ಇದ್ದಿ. ಇದ್ದಿ ಎಂಬುದು ಇದು ಸತ್ಯವು, ಸತ್ಯಪದವು ಎನಿಪುದು. ಇದುವೇ ಯಥಾರ್ಥವಾದ ಸ್ವರೂಪವು ಎಂದು ಹೇಳಿಸಿಕೊಳ್ಳುತ್ತದೆ. ಇದುವೇ ಯಥಾರ್ಥವಾದ ಸ್ವರೂಪವು. ಇಷ್ಟು ಹೇಳಿದ್ರಿಂದ ಏನಾಯಿತು ಅಂತ ಕೇಳಿದರೆ, ತತ್ವಮಸಿ ಮಹಾವಾಕ್ಯದಿಂದ ಯಾವ ಆತ್ಮತತ್ವವು ಒಂದೇ ಎಂದು ಹೇಳಲ್ಪಟ್ಟಿದೆಯೋ, ಜೀವಚೇತನ, ಈಶ್ವರ ಚೇತನ, ಇಲ್ಲಿ ಭಾಗತ್ಯಾಗ ಲಕ್ಷಣ ಎಲ್ಲ ಬರ್ತದ ಮುಂದೆ.
ಯಾವುದು ಒಂದೇ ಅಂತ ಹೇಳಲ್ಪಟ್ಟಿದೆಯೋ ಅದು ಸತ್ಯ. ಸತ್ಯ ಪದವು ಏನಿಪ್ಪುದು ಪೂರ್ವ ಪಕ್ಷಕ್ಕೆ, ಅಂದರೆ ದ್ವೈತಿಗಳು. ಪೂರ್ವ ಪಕ್ಷ ನಮಗೆ ಯಾರು ಅಂತ ಕೇಳಿದರೆ ದ್ವೈತಿಗಳು. ಜಗತ್ತೂ ಸತ್ಯ, ಜೀವಾತ್ಮನೂ ಸತ್ಯ, ಪರಮಾತ್ಮನೂ ಸತ್ಯ. ಅಷ್ಟೇ ಅಲ್ಲ, ಅವ್ರು ಏನಂತಾರೆ, ಪ್ರತಿ ಶರೀರದಲ್ಲಿರುವ ಜೀವಾತ್ಮರುಗಳೆಲ್ಲರೂ ಸತ್ಯ, ಎಲ್ಲರೂ ವ್ಯಾಪಕರು, ಎಲ್ಲರೂ ನಿತ್ಯರು. ಇವು ದ್ವೈತಿಗಳ ಅಭಿಪ್ರಾಯ. ನಿತ್ಯ ಆಗಬೇಕಾದ್ರೆ ವ್ಯಾಪಕ ಆಗಬೇಕು, ಅದು ಚೇತನ ಆಗಬೇಕು. ಎಷ್ಟು ಶರೀರ ಇದಾವ ಅಷ್ಟು ಶರೀರದಲ್ಲಿರುವ ಚೇತನ ಪುರುಷರು, ಜೀವಾತ್ಮರು ಅವರೆಲ್ಲರೂ ಸತ್ಯ. ಅಷ್ಟೇ ಅಲ್ಲ, ಜಗತ್ತೂ ಸತ್ಯ. ಯಾಕಂದ್ರೆ ಪರಿವರ್ತನಶೀಲವಾದದ್ದು ಜಗತ್ತು, ಅದು ಸತ್ಯ. ಪರಿವರ್ತನಶೀಲವಾದದ್ದು ಸತ್ಯ ಅಂತ ಅವರ ಅಭಿಪ್ರಾಯ. ಯಾವುದು ಪರಿವರ್ತನಶೀಲವಾಗಿದೆಯೋ ಅದು ಸುಳ್ಳು. ಯಾಕೆ? ಬಾಯಿಂದ ಮಾತು ಒಂದು ಕಡೆ ಒಂಥರ ಬಂದು ಅದೇ ಮಾತು ಇನ್ನೊಂದು ಕಡೆ ಇನ್ನೊಂದು ರೀತಿಯಾಗಿ ಉಚ್ಚಾರ ಮಾಡಿದರೆ ಏನಂತೀರಿ? ಸುಳ್ಳು ಅಂತೀರಿ. ಪರಿವರ್ತನೆ ಹೊಂದಿದ್ದಕ್ಕೆ ಸುಳ್ಳು ಅಂದ್ರಿ. ಒಂದೇ ಥರ ಆ ಮಾತು ಇಲ್ಲ. ಒಂದು ಕಡೆ ಇದೆ ಅಂದ ವಸ್ತು, ಅದೇ ವಸ್ತು ಇನ್ನೊಂದು ಕಡೆ ಇಲ್ಲ ಅಂದ. ಇದು ಸುಳ್ಳು ಅಂತ ನೀವು ಯಾಕೆ ಕರೆಯುತ್ತೀರಿಯೋ? ಪರಿವರ್ತನಶೀಲವಾದ ಜಗತ್ತು ಸುಳ್ಳು ಅನ್ನುವುದು ಅದ್ವೈತ ವೇದಾಂತಗಳ ಸಿದ್ಧಾಂತ. ಅದು ಅದರ ಸ್ವಭಾವ ಇದೆ ಅನ್ನುವುದು ದ್ವೈತಿಗಳ ಸಿದ್ಧಾಂತ. ಪರಿವರ್ತನೆ ಆಗುವುದು ಅದರ ಸ್ವಭಾವ ಇದೆ ಅಂತ ಅವರ ಸಿದ್ಧಾಂತ. ಪರಂತು ನಿಮಗೆ ಒಂದು ಅಧಿಕಾರ ಕೊಡ್ತಾರೆ. ಅವರು ಹೇಳುವುದು ಯೋಗ್ಯವೋ ಅಥವಾ ಅದ್ವೈತಿಗಳು ಹೇಳುವುದು ಯೋಗ್ಯವೋ, ಇದನ್ನು ವಿಚಾರ ಮಾಡಿರಿ. ಆತ್ಮ ಸಾಕ್ಷಾತ್ಕಾರ ಆಗುವುದು ನಿಮ್ಮ ಅನುಭವದಿಂದ ಮಾತ್ರ. ಶಾಸ್ತ್ರಗಳಾಗಲಿ ಗುರುಗಳಾಗಲಿ ನಮ್ಮನ್ನು ನಮ್ಮ ಸ್ವರೂಪದಲ್ಲಿ ಕರೆದುಕೊಂಡು ಹೋಗಿ ಕೂಡಿಸುವುದಿಲ್ಲ. ದಾರಿ ತೋರಿಸುವುದಷ್ಟು ಅವ್ರ ಕೆಲಸ, ಇಬ್ಬರದು, ಶಾಸ್ತ್ರದ್ದು ಮತ್ತು ಗುರುಗಳದ್ದು. ನೀ ಒಳಗೆ ಹೋಗಬೇಕು ನಿನ್ನ ಸ್ವರೂಪದಲ್ಲಿ. ಆವಾಗ ನಿನ್ನ ಅನುಭವಕ್ಕೆ ಯಾವುದು ಸಮೀಪೋ ಅದನ್ನು ಅಂಗೀಕಾರ ಮಾಡಿರಿ ಅನ್ನುವ ಮಾತು ಇಲ್ಲಿ. ಅದಕ್ಕೆಲ್ಲ ಚರ್ಚೆ ಇದೆ. ಅನೇಕ ಜೀವಾತ್ಮರು ಸತ್ಯ ಆದರೆ ಈ ಶರೀರದಲ್ಲಿರುವ ಭೋಗ ಅವನಿಗೆ, ಅವ್ರೇನಂತಾರೆ, ಒಬ್ಬನ ಜೀವಾತ್ಮ ಆದರೆ ಒಂದು ಶರೀರದಲ್ಲಿ ಸುಖ ಆದರೆ ಎಲ್ಲರಿಗೂ ಸುಖ ಆಗಬೇಕು ಅವ್ರಂತಾರೆ. ಅನೇಕ ಜೀವಾತ್ಮರು ಸತ್ಯ ಆದರೆ ನಾವು ಅವ್ರನ್ನ ಕೇಳ್ತೇವೆ, ಈ ಶರೀರದಲ್ಲಿ ಉಂಟಾಗುವ ಸುಖ ದುಃಖ ರೂಪ ಭೋಗ ಯಾರಿಗೆ? ಇಬ್ಬರದು ದೋಷ ಇದೆ ಅಂತ. ಇಲ್ಲಿ ಇಬ್ಬರದು ದೋಷ ಇದೆ. ಯಾರು ಪರಿಹಾರ ಆಗ್ತದೆ? ವೇದಾಂತಿಗಳ ದೋಷ ಪರಿಹಾರ ಆಗ್ತದೆ. ದ್ವೈತಿಗಳ ಅಂದರೆ ಅದ್ವೈತಿಗಳ ದೋಷ ಪರಿಹಾರ ಆಗ್ತದೆ. ದ್ವೈತಿಗಳ ದೋಷ ಪರಿಹಾರ ಆಗೋದಿಲ್ಲ. ಯಾಕೆ? ಅವರು ಜೀವಾತ್ಮನಿಗೆ ಸುಖ ದುಃಖ ಹೇಳೋರು. ಮತ್ತು ನಾವ್ಯಾರು ಹೇಳ್ತೀವಿ ಅದ್ವೈತಿಗಳು ಸುಖ ದುಃಖ ಅಂತ ಕೇಳಿದರೆ? ಮನಸ್ಸಿಗೆ, ಹಸಿವೆ ತೃಷೆ ಪ್ರಾಣಕ್ಕೆ, ಶೋಕ ಮೋಹ ಮನಸ್ಸಿಗೆ ಅಂತ ದುಃಖ ಅಂತ ಮತ್ತೇನಿಲ್ಲ. ಜನನ ಮರಣ ಅಂತೂ ಸ್ಥೂಲ ಶರೀರಕ್ಕಿದೆ. ಅವರಿಗೆ ನಮಗೊಂದಿಷ್ಟು ವ್ಯತ್ಯಾಸ ಇದೆ. ಅದಕ್ಕೆ ನಿಮ್ಮ ಅನುಭವಕ್ಕೆ ಯಾವುದು ಸಮೀಪವೋ ಅದನ್ನು ಅಂಗೀಕಾರ ಮಾಡ್ರಿ ಅಂತ ಹೇಳಿದ್ದಾರೆ. ತತ್ ತ್ವಂ ಅಸಿ ಇತಿ ಎಂಬುದು ಸತ್ಯಪದವೆನಿಪುದು ಪೂರ್ವ ಪಕ್ಷಕ್ಕೆ. ಪರೀಕ್ಷಿಸೇ ಬಿಡ್ರಿ. ಪುದಿದು ನೀನು ನಾನೆಂಬುದು ಉಂಟೆ ಅದನ್ನು ಬಿಡ್ರಿ. ಪರೀಕ್ಷಿಸೇ, ವಿಚಾರ ಮಾಡಿ ನೋಡಲಾಗಿ. ಪರೀಕ್ಷಿಸೆ ಅಂದರೆ ವಿಚಾರ ಮಾಡಿ ನೋಡಲಾಗಿ. ಪದಪಿಂದೆ ಕ್ರಮವಾಗಿ, ಪದಪಿಂದೆ ಕ್ರಮವಾಗಿ. ವಾಕ್ಯಾರ್ಥ ಬೋಧಕ್ಕೆ, ವಾಕ್ಯಾರ್ಥ ತತ್ ತ್ವಂ ಅಸಿ ಅನ್ನೋದು ಮಹಾವಾಕ್ಯ. ಇದರ ಅರ್ಥ ಏನಪ್ಪ ಅಂದ್ರೆ ಜ್ಞಾನ. ವಾಕ್ಯಾರ್ಥ ಬೋಧಕ್ಕೆ, ತತ್ವಮಸಿ ಮಹಾವಾಕ್ಯದ ಅರ್ಥದ ಜ್ಞಾನಕ್ಕೆ ನೀನು ನಾನು ಎಂಬುದು ಉಂಟೆ. ನೀನು ನಾನು ಎಂಬುದು ಉಂಟೆ. ಅಲ್ಲಿ ದ್ವೈತ ಇದೆ ಏನು ಅಂತ ಕೇಳಿದರೆ ಇಲ್ಲ ಅಂತ ಒಂದು ಶಬ್ದ ಉಳಿತು. ಪುದಿದು, ಪುದಿದು ಹೊಂದಾಣಿಕೆಯಾಗಿ ನೀನು ನಾನು ಎಂಬುದು ಉಂಟೆ. ಪುದಿದು ಅನ್ನೋ ಶಬ್ದಕ್ಕೆ ಹೊಂದಾಣಿಕೆಯಾಗಿ ನೀನು ನಾನು ಎಂಬುದು ಉಂಟೆ ಅಂದರೆ ದ್ವೈತ ಇಲ್ಲ ಅಂತ ಇದರ ಅಭಿಪ್ರಾಯ. ಈ ಪೂರ್ವದಲ್ಲಿ ಚರ್ಚೆ ಅಂತೂ ಮಾಡಿದ್ದೇವೆ ಇದರ ಬಗ್ಗೆ.
ದ್ವೈತ ಕಾಣೋದು ಯಾವಾಗ ಅಂದ್ರೆ ನಾನು ಅಂದಾಗ, ನಾನು ಅನ್ನೋದು ಯಾವಾಗ ಹೆಸರಾದಾಗ. ಯಾವುದ್ರಾಗ ಹೆಸರು ಇದು? ಸ್ವರೂಪದ ಹೆಸರು ಅಲ್ಲ, ಸುಳ್ಳಿನ ಪ್ರಪಂಚದಲ್ಲಿ ಹೆಸರ. ಶರೀರ ನಾನು ಅಂತ ಏನು ಹೆಸರು ಆಗ್ತೇವೆ ಅದು ದ್ವೈತ ಕಾಣ್ತದೆ. ಗಾಢವಾದ ನಿದ್ರೆಯಲ್ಲಿ ದ್ವೈತ ಇಲ್ಲ, ಕೇವಲ ನೀವೊಬ್ಬ ಇದ್ದೆ ಅನ್ನೋದು ಪೂರ್ವದಲ್ಲಿ ಚರ್ಚೆ ಮಾಡಿದ್ದೇವೆ. ಇಲ್ಲೊಂದಿಷ್ಟು ವಿಚಾರ ಇದೆ ಅಂತ ಹೇಳಿನಿ ನಾನು. ಏನಂದ್ರೆ ಅವರು ಪದಪಿಂದೆ ಕ್ರಮವಾಗಿ ವಾಕ್ಯಾರ್ಥ ಬೋಧಕ್ಕೆ ನೀನು ನಾನು ಎಂಬುದು ಉಂಟೆ ಅಂತ ಅನ್ವಯ ಮಾಡಿದ್ದೇನೆ ನಾ. ಇಲ್ಲಿ ತತ್ ತ್ವಮಸಿ ಅಂದೀವ ಅಂದ್ರೆ ತದ್ರೂಪಕ್ಕೆ ಈಶ್ವರ ಚೇತನ ಅಂತ ಅಂಗೀಕಾರ ಮಾಡ್ತೇವೆ. ತ್ವಂ ಪದದ ಅರ್ಥ ಜೀವಚೇತನ ಅಂತ ಅಂಗೀಕಾರ ಮಾಡ್ತೇವೆ. ಚೈತನ್ಯ ಇರೋದು ಒಂದೇ, ಆದರೆ ಒಂದು ಕಡೆ ಈಶ್ವರ ಚೇತನ ಅಂತೇವೆ, ಅದೇ ಚೈತನ್ಯಕ್ಕೆ ಇನ್ನೊಂದು ಕಡೆ ಜೀವಚೇತನ ಅಂತೇವೆ. ಒಂದು ಬೇರೆ ದೃಷ್ಟಾಂತ ಕೊಡ್ತೇನೆ ಹಂಗೆ ತಿಳಿಲಿಕ್ಕೆ. ಒಂದು ಕೆರೆ ಮಾಡಿದಾನೊಬ್ಬ ರೈತ. ಕೆರೆಯಲ್ಲಿ ನೀರಿದೆ, ಅದನ್ನು ಗದ್ದೆಗೆ ಹಾಯಿಸ್ಲಿಕ್ಕೆ, ಗದ್ದೆ ಅಂತೇರಿ ಏನಂತಾರೆ ನೋಡಿ, ತೋಟಕ್ಕೆ ಹಾಯಿಸ್ಲಿಕ್ಕೆ ಒಂದು ಕಾಲುವೆ ಮಾಡ್ಯಾನ. ಕಾಲುವೆ ಮುಖಾಂತರ ನೀರು ಹರಿದು ಹೋಗ್ತಾ ಇದೆ. ಗದ್ದೆಗೆ ಹೋಗಿ ಏನಾಗಿದೆ, ಗದ್ದೆಯ ಆಕಾರ ಆಗಿದೆ. ಕೆರೆಯ ಆಕಾರ ಬೇರೆ ಕಾಣ್ತದೆ ನೀರಿಗೆ, ಕಾಲುವೆಯ ನೀರಿನ ಆಕಾರ ಬೇರೆ ಕಾಣ್ತದೆ. ಗದ್ದೆಯಲ್ಲಿ ಏನು ಗದ್ದೆಯ ಆಕಾರ ಹೊಂದಿದಿಲ್ಲ ನೀರು, ಅದು ಬೇರೆ ಆಕಾರದಿಂದ ಕಾಣ್ತದೆ. ನೀರು ಒಂದನೋ ಏನು ಬೇರೆ ಬೇರೆನೋ? ಇದು ನೀರು ಒಂದೇ, ಆದರೆ ಕಾಲುವೆ ಅನ್ನೋ ಉಪಾಧಿಯಿಂದ ಸಣ್ಣಗೆ ಹರ್ಕೊಂಡು ಹೊಂಟಿದೆ. ಕೆರೆ ಅನ್ನೋದು ಉಪಾಧಿಯಿಂದ ದೊಡ್ಡದಾಗಿ ಜಲರಾಶಿ ಇದೆ. ಗದ್ದೆ ಅನ್ನೋ ಉಪಾಧಿಯಿಂದ ಆ ದೊಡ್ಡ ಕೆರೆಯ ದೃಷ್ಟಿಯಿಂದ ಸಣ್ಣದಾಗಿದೆ ನೀರಿನ ಆಕಾರ. ಅದಕ್ಕೆ ಆಕಾರ ಇಲ್ಲ ನೀರಿಗೆ. ಗದ್ದೆಯ ಆಕಾರವನ್ನು ನೀರಿನಲ್ಲಿ ಆರೋಪ ಮಾಡಿದಿ, ಕಾಲುವೆಯ ಆಕಾರವನ್ನು ನೀರಿನಲ್ಲಿ ಆರೋಪ ಮಾಡಿದಿ, ಕೆರೆಯ ಆಕಾರವನ್ನು ನೀರಿನಲ್ಲಿ ಆರೋಪ ಮಾಡಿದಿ. ಈ ಆರೋಪ ಮಾಡಿದ್ದೆಲ್ಲ ತೆಗೆದುಬಿಟ್ರೆ ಏನೈತೆ ಇಲ್ಲಿ? ಕೇವಲ ಒಂದು ನೀರು ಇದೆ, ಬೇರೆ ಏನೂ ಇಲ್ಲ. ಒಂದೇ ನೀರಿದೆ. ಒಂದೇ ಚೈತನ್ಯವನ್ನು ನಾವೇನು ಮಾಡಿದೀವಿ ಅಂದ್ರೆ ಶುದ್ಧ ಚೈತನ್ಯ ಕೆರೆಯ ನೀರು ಇದ್ದಂತೆ ಅಂತ ಇಟ್ಕೊಂಡ್ಬಿಟ್ರಿ ತಿಳಿಸಾಕ ಸುಮ್ಮನೆ. ಮತ್ತು ಅದಕ್ಕೊಂದು ಆಕಾರ ಕೊಟ್ಟು ನೆಂದ್ಗಿಂದೇರಿ ತಿಳಿಸುವ ದೃಷ್ಟಿಯಿಂದ. ಯಾಕಂದ್ರೆ ಮೂಲವೇ ಇಲ್ಲ ಅಂದ್ರೆ ಏನು ಮಾಡೋಕ್ಕೆ ಬರ್ತದೆ? ನಮಗೆ ಶುದ್ಧ ಚೈತನ್ಯ ಬಿಟ್ಟು ಅಂತ ಇಟ್ಕೊಡ್ರಿ ಏನು ಮಾಡೋಕ್ಕೆ ಬರ್ತದೆ? ಏನು ಮಾಡೋಕ್ಕೆ ಬರೋದಿಲ್ಲ. ಉಕ್ತ ಉದಾಹರಣೆಯಂತೆ ಅಂತಃಕರಣ ಅವಚ್ಛಿನ್ನ ಆದಾಗ ಜೀವಚೇತನ ಅಂತ ಕರೆಸ್ಕೊಳ್ತದೆ, ಮಾಯಾವಚ್ಛಿನ್ನ ಚೇತನ ಆದಾಗ ಈಶ್ವರ ಅಂತ ಕರೆಸ್ಕೊಳ್ತದೆ. ಈಶ್ವರ ಚೇತನ ಒಂದಾಯಿತು, ಜೀವಚೇತನ ಒಂದಾಯಿತು, ಶುದ್ಧ ಚೇತನ ಒಂದಾಯಿತು, ಮೂರಾದವು ಇಲ್ಲೇ. ಅದು ಮೂರು ಬೇರೆ ಬೇರೆ ಅಲ್ಲ. ಮಾಯಾ ಉಪಾಧಿ ತೆಗಿರಿ, ಅವಿದ್ಯೆ ಉಪಾಧಿ ತೆಗಿರಿ, ಒಂದೇ ಚೇತನ ಅಂತಾಯಿತು. ಚೇತನ ಒಂದೇ ಅಂತ ಆಯಿತು. ತಿಳಿಸಾಕಿದು ಒಂದೇ ಅಂತ ಆಯ್ತು ಅನ್ನೋದು ಶುದ್ಧ ತಪ್ಪು. ಆಯಿತು ಅಂದ್ರೆ ಮೊದಲು ಅದು ಒಂದು ಇರಲಿಲ್ಲ. ಈ ಶಾಸ್ತ್ರ ಹೇಳೋದು ಭಾಳ ಕಷ್ಟ ರೀ. ಆಯಿತು ಅನ್ನೋ ಶಬ್ದ ಬಂತಂದ್ರೆ ಮೊದಲು ಇರಲಿಲ್ಲ ಏನು? ತಿಳಿಸುವ ದೃಷ್ಟಿಯಿಂದ ಇವೆಲ್ಲ ಶಬ್ದಗಳಲ್ಲದೆ ಬೇರೆ ಏನೂ ಅಲ್ಲ. ಇಲ್ಲಿ ಏನು ಮಾಡ್ತಾರಂದ್ರೆ ಈಶ್ವರ ಚೇತನ ಸರ್ವಜ್ಞತ್ವಾದಿ ಗುಣಗಳಿಂದ ಕೂಡಿಕೊಂಡಿದೆ. ಯಾಕೆ? ಈ ಜಗತ್ತನ್ನು ನಿರ್ಮಾಣ ಮಾಡವ ಅವ ಚೇತನ ಸ್ವರೂಪ. ಜೀವನು ಚೇತನ ಸ್ವರೂಪ ಕಿಂಚಿಜ್ಞತ್ವಾದಿ ಗುಣಗಳಿಂದ ಕೂಡಿಕೊಂಡಿದ್ದಾನೆ. ಈ ಜಗತ್ತನ್ನು ನಿರ್ಮಾಣ ಮಾಡುವ ತಾಕತ್ತ ಜೀವಚೇತನಕ್ಕಿಲ್ಲ. ಕಲ್ಪಿತ ಇರಲಿ ಪ್ರಪಂಚ, ಈ ಕಲ್ಪಿತ ಪ್ರಪಂಚವನ್ನು ನಿರ್ಮಾಣ ಮಾಡುವ ತಾಕತ್ತು ಯಾರಿಗಿದೆ ಅಂದರೆ ಈಶ್ವರನಿಗೆ ಇದೆ. ಪರಮಾನುಭವೋದ್ಯ ಅಂತೂ ಕಲ್ಪಿತ ಪ್ರಪಂಚ ಅಂತ ಹೇಳ್ಕೊಂಡು ಬಂದಿದೆ. ಆದರೆ ಎಷ್ಟು ಮಂದಿ ಕಲ್ಪಿತ ಅಂತ ತಿಳ್ಕೊಂಡಿದ್ದೆವು? ಕಲ್ಪಿತ ಅಂತ ಎಷ್ಟು ಮಂದಿ ತಿಳ್ಕೊಂಡಿದ್ದೇವೆ ಅಂದ್ರೆ ಇಲ್ಲ. ಅವ್ರು ಹೇಳಿದಾರು, ನಾವು ಕೇಳಿದ್ದೇವೆ, ಮತ್ತು ವ್ಯವಹಾರ ಸತ್ಯನ. ಸ್ಮಶಾನ ವೈರಾಗ್ಯದ್ದಾಗೆ ಇದು. ಸ್ಮಶಾನಕ್ಕೆ ಹೋಗಿ ಒಂದೊಂದು ಕಟ್ಟಿಗೆರ ಹಾಕ್ರಿ, ಒಂದು ಮುಟ್ಟಿಗೆ ಮಣ್ಣಾರ ಹಾಕ್ರಿ, ಅಲ್ಲಿವರೆಗೆ ಎಲ್ಲ ಮಾತಾಡ್ತಿರ್ತಾರೆ. ಎಲ್ಲ ಹಣೆ ಬರ ಇಷ್ಟಪ್ಪ, ಒಂದಿನ ಬಿಟ್ಟು ಹೋಗೋದು. ಸಣ್ಣ ವಯಸ್ಸದ ಹುಡುಗ ಎಷ್ಟು ಗಳಿಸಿದ್ದ, ಬಿಟ್ಟ ಹೋದ, ನಮ್ಮದು ಇಷ್ಟ, ಹಣೆ ಬರ ನಮ್ಮದು ಇಷ್ಟ ಅಂತಾರೆ. ಈ ಕಡೆ ಮುಖ ಆಯ್ತು ಮನೆ ಕಡೆ, ಅದು ಅಲ್ಲೇ ಉಳಿತು. ಸಾಮಾನ್ಯವನ್ನ ದೃಷ್ಟಾಂತ. ಶಾಸ್ತ್ರಕ್ಕೆ ಕುರಿತಾಗ ನಾವು ನೀವು ಎಲ್ಲರೂ ಹೌದಾ ಅಂತೇವಿ, ಇದು ಕಲ್ಪಿತನ ಅಂತೇವಿ. ಎಷ್ಟರ ಮಟ್ಟಿಗೆ ನಮ್ಮ ಜೀವನದಲ್ಲಿ ಅಳವಟ್ಟಿದೆ, ಇದು ಬಹಳಷ್ಟು ಮುಖ್ಯವಾದಂತಹ ವಿಚಾರ. ಅದಕ್ಕಾಗಿ ಇಲ್ಲಿ ಹೇಳಿದ್ದನ್ನೇ ಮತ್ತೆ ಮತ್ತೆ ಹೇಳಲಿಕ್ಕೆ ಹೊರಟಿದ್ದಾರೆ ಅಂತ.
ಸರ್ವಜ್ಞತ್ವಾದಿ ಗುಣಗಳಿಂದ ಕೂಡಿರುವ ಈಶ್ವರ ಚೇತನಕ್ಕೂ ಅಂದರೆ ಈಶ್ವರನಿಗೂ, ಕಿಂಚಿಜ್ಞತ್ವಾದಿ ಗುಣಗಳಿಂದ ಕೂಡಿರುವ ಜೀವಚೇತನಕ್ಕೂ ಅಭೇದ ಆಗೋದಿಲ್ಲ. ತತ್ ತ್ವಮಸಿ ಅಂದ್ರಲ್ಲಿ ನೀವು ಅಭೇದ ಆಗೋದಿಲ್ಲ. ಅವಾಗ ಏನು ಮಾಡ್ತೀವಿ ಅಂದರೆ ಶಕ್ಯಾರ್ಥ ಬಾಧೆ ತದ್ಯೋಗೆ ಲಕ್ಷಣ, ಮುಖ್ಯಾರ್ಥ ಬಾಧೆ ತದ್ಯೋಗೆ ಲಕ್ಷಣ ಅಂತ ಲಕ್ಷಣದ ಬಗ್ಗೆ. ತಾತ್ಪರ್ಯ ಅನ್ವಯ ಅನುಪಪತ್ತಿ ಲಕ್ಷಣ ಅನ್ನಕ್ಕೆ ಬರೋದಿಲ್ಲ. ತತ್ ತ್ವಮಸಿ ಅನ್ನಕ್ಕೆ ಅನ್ವಯ ಮಾಡಲಿಕ್ಕೆ ಯಾವ ತೊಂದರೆ ಇಲ್ಲ ನಮ್ಗೆ. ತತ್ ತ್ವಮಸಿ ಅವನು ನೀನೇ ಆಗಿದ್ದೀಯಾ ಅಥವಾ ನೀನು ಅವನೇ ಆಗಿದ್ದೀಯಾ. ಇಲ್ಲಿ ಅನ್ವಯ ಅನುಪಪತ್ತಿ ಇಲ್ಲ, ತಾತ್ಪರ್ಯದ ಅನುಪಪತ್ತಿ ಇದೆ. ಅನುಪಪತ್ತಿ ಅಂದರೆ ಹೊಂದುಗಡೆ, ತಾತ್ಪರ್ಯದ ಹೊಂದುಗಡೆ ಇಲ್ಲ. ಯಾಕೆ? ಸರ್ವಜ್ಞತ್ವಾದ ಗುಣಗಳಿಂದ ಕೂಡಿರುವ ಈಶ್ವರನು ಕಿಂಚಿದತ್ವಾದ ಗುಣಗಳಿಂದ ಕೂಡಿರುವ ಜೀವನು ಒಂದು ಅಂತ ಹೆಂಗೆ ಹೇಳೋದು? ಒಬ್ಬ ರಾಜನು ಅವನ ಕೈಯಲ್ಲಿರುವ ಒಬ್ಬ ಕಸ ಹೊಡೆಯುವ ಸೇವಕ, ಸೇವಕ ರಾಜ ಆಗ್ತಾನೆ ಏನಂದ್ರೆ ಆಗೋದಿಲ್ಲ, ರಾಜ ಸೇವಕ ಆಗೋದಿಲ್ಲ. ಈ ಉದಾಹರಣೆಯಂತೆ ಸರ್ವಜ್ಞತ್ವಾದಿ ಗುಣಗಳಿಂದ ಕೂಡಿರುವ ಈಶ್ವರನು ಜೀವಾತ್ಮನಾಗುವುದಿಲ್ಲ, ಕಿಂಚಿಜ್ಞತ್ವಾದಿ ಗುಣಗಳಿಂದ ಕೂಡಿಕೊಂಡಿರುವ ಜೀವಾತ್ಮನು ಈಶ್ವರನಾಗುವುದಿಲ್ಲ. ಮತ್ತು ಇಲ್ಲೇನು ಮಾಡ್ತೀರಿ ಅಂದರೆ ಮುಖ್ಯಾರ್ಥವಾದೆ ತದ್ಯೋಗೆ ಲಕ್ಷಣ. ಮುಖ್ಯಾರ್ಥವು ಹೊಂದಗಡೆ ಆಗದೇ ಇರುವಾಗ ಅಲ್ಲಿ ಲಕ್ಷಣಾವೃತ್ತಿಯನ್ನು ಅಂಗೀಕಾರ ಮಾಡುತ್ತೇವೆ. ಒಂದು ಪದಕ್ಕೆ ಎರಡು ವೃತ್ತಿ ಇದಾವೆ. ಶಕ್ತಿ ವೃತ್ತಿ ಅಂತ ಒಂದು ಕರಿತೇವೆ, ಲಕ್ಷಣಾವೃತ್ತಿ ಅಂತ ಒಂದು ಕರಿತೇವೆ. ಶಕ್ತಿ ವೃತ್ತಿ ಅಂದರೆ ನೇರವಾಗಿ ಆ ಶಬ್ದದಿಂದ ಅದಕ್ಕೆ ಅರ್ಥಭೂತವಾದ ವಿಷಯದ ಸಾಕ್ಷಾತ್ಕಾರ ಆಯಿತು ಅಂದರೆ ಶಕ್ತಿ ವೃತ್ತಿ ಅಂತೇವೆ. ಅಲ್ಲಿ ಅದು ಹೊಂದುಗಡೆ ಆಗದೇ ಇದ್ದಾಗ ಅದನ್ನು ಬಿಟ್ಟು ಏನು ಮಾಡ್ತೇವೆ? ಲಕ್ಷಣಾವೃತ್ತಿಯನ್ನು ಅಂಗೀಕಾರ ಮಾಡ್ತೇವೆ. ಉದಾಹರಣೆಗೆ ಪುಸ್ತಕ, ಇಲ್ಲೇ ಮಾತಾಡೋಣ ಎದುರಿಗೆ ಇದ್ದದ್ದು ಇಟ್ಕೊಂಡು. ಪುಸ್ತಕ ಅಂದ್ಕೂಡಲೇ ಈ ವಸ್ತುವಿನ ಜ್ಞಾನ ಯಾರಿಗೆ ಆಗೋದಿಲ್ಲ? ನಮಗೆ ನಿಮಗೆ ಆಗ್ತದೆ. ಇದು ಶಕ್ತಿ ವೃತ್ತಿಯಿಂದ ಗೊತ್ತಾಗ್ತದೆ. ಇದು ಪುಸ್ತಕ ಅನ್ನುವ ಜ್ಞಾನ, ಇದು ಸಹಜವಾಗಿ. ಅದರಾಗ ಒಂದು ಮಾತು ಏನು? ಲಕ್ಷಣಾವೃತ್ತಿ ಎಲ್ಲಿ ಮಾಡ್ತೇವೆ ಅಂತ ಕೇಳಿದರೆ ಮುಖ್ಯಾರ್ಥವು ಹೊಂದುಗಡೆ ಆಗದೇ ಇದ್ದಾಗ ಲಕ್ಷಣಾವೃತ್ತಿ ಮಾಡ್ತೀವಿ. ಪ್ರಸಿದ್ಧವಾದ ಉದಾಹರಣೆ ನಮಗಿದೆ, ಅಲ್ಲಿಗೆ ಹೋಗೋಣ. ಗಂಗಾಯಾಮ್ ಘೋಷ, ಅಲ್ಲಿಗೆ ಹೋಗೋಣ. ಅವನು ಒಬ್ಬ ಆಗಂತುಕ, ಗೊಲ್ಲರಹಳ್ಳಿ ಅಂತ ಒಂದು ಊರದು, ಅದನ್ನು ಹುಡುಕೊಂಡು ಬಂದಿದ್ದಾನೆ. ಇಲ್ಲೇ ಇದೆ ಅನ್ನೋದು ಗೊತ್ತಿಲ್ಲ. ಸಮೀಪ ಬಂದ ಅಲ್ಲೇ ಕೇಳ್ಕೊಂತ ಬಂದ, ಮುಂದೆ ಹೋಗ್ರಿ ಅಲ್ಲಿದೆ ಅಂತ ಹೇಳ್ತಾ ಬಂದರು. ಅತಿ ಸಮೀಪ ಬಂದಾಗ ಒಬ್ಬನು ಕೇಳ್ದ, ಅಪ್ಪ ಇಲ್ಲೇ ಗೊಲ್ಲರಹಳ್ಳಿ ಇದೆ ಅಂತ, ಎಲ್ಲಿದೆ? ಗಂಗಾಯಾಮ್ ಘೋಷ, ಗಂಗಾ ನದಿ ಎಲ್ಲಿದೆ ಅಂದ. ಘೋಷ ಅಂದರೆ ಅದು ಒಂದು ಹಳ್ಳಿ. ಗಂಗಾ ನದಿಯಲ್ಲಿ ಇದೆ ಅಂದಾಗ, ಗಂಗಾ ನದಿ ಅಂದರೆ ಏನು? ನೀರಿನ ಪ್ರವಾಹ. ಇದು ಎಷ್ಟೋ ಮಂದಿ ಬಾಯಿಲೆ ಕೇಳಿದ್ದೇವೆ, ಏನು ಇವತ್ತು ಹೊಸದೇನು ಅಲ್ಲಿದು. ನೀರಿನ ಪ್ರವಾಹ. ನೀರಿನ ಪ್ರವಾಹದಲ್ಲಿ ಊರು ಇರುವುದು ಸಾಧ್ಯವೇ ಇಲ್ಲ. ಮತ್ತೇನು ಮಾಡಬೇಕು ಅಂತ ಕೇಳಿದರೆ ಮುಖ್ಯಾರ್ಥಕ್ಕೆ ವಿಷಯವಾದ ನೀರಿನ ಪ್ರವಾಹವನ್ನು ಬಿಡಬೇಕು. ಅದಕ್ಕೆ ಸಂಬಂಧಪಟ್ಟಿರುವಂತಹ ದಡದಲ್ಲಿ ಊರು ಇದೆ ಅಂತ ಅರ್ಥ ಮಾಡಬೇಕು. ಅದಕ್ಕೆ ಲಕ್ಷಣ ಬರೀತಾರೆ, ಅದಕ್ಕೆ ಸಂಬಂಧಪಟ್ಟಿರುವುದರಲ್ಲಿ ನೀರಿದೆ, ಇದು ಊರಿದೆ ಅಂತ ಅರ್ಥ ಮಾಡಬೇಕು. ಗಂಗಾ ನದಿಯ ದಡದಲ್ಲಿ ಊರಿದೆ ಅಂತ ಅಭಿಪ್ರಾಯ. ಮತ್ತು ನಾವು ಗಂಗಾಯಾಮ್ ಘೋಷ ಅಂತ ಯಾಕೆ ಹೇಳಿದ ಅಂತ ಕೇಳಿದರೆ, ನದಿಯು ಊರು ಗಂಗಾ ನದಿಯ ಸಾಮೀಪ್ಯದಲ್ಲಿ ಇರುವುದರಿಂದ ಅದು ಪವಿತ್ರವಾಗಿದೆ ಅನ್ನುವಂಥದ್ದು ಒಂದು ವ್ಯಂಗ್ಯಾರ್ಥ, ಒಂದು ಧ್ವನ್ಯಾರ್ಥ ತೋರ್ತದೆ ಅಂತ ಅಂಗೀಕಾರ ಮಾಡ್ಯಾರ. ನೋಡ್ರಿ, ಇದಕ್ಕೆ ಏನಂತೇವೆ ಅಂದರೆ ಬಿಟ್ಟ ಲಕ್ಷಣ ಅಂತ ಕನ್ನಡದಲ್ಲಿ ಕರಿತೇವೆ. ಗಂಗಾಯಾಮ್ ಘೋಷ ಅನ್ನೋದನ್ನು ಬಿಟ್ಟ ಲಕ್ಷಣ ಅಥವಾ ಬಿಟ್ಟ ಲಕ್ಷಣೆ ಅನ್ನಬೇಕು. ಬಿಟ್ಟ ಲಕ್ಷಣ ಅಥವಾ ಬಿಟ್ಟ ಲಕ್ಷಣೆ ಕನ್ನಡದಲ್ಲಿ. ಬಿಟ್ಟ ಲಕ್ಷಣ ಅನ್ನಬೇಡ್ರಿ. ಕೆಲವು ಪುಸ್ತಕಗಳನ್ನು ತಿದ್ದಾಕತ್ತಿದ್ದೇನೆ, ಅಲ್ಲಿ ಲಕ್ಷಣ ಅಂತ ಬರ್ತಾರೆ ಮಾರಾಯಗಳು, ಲಕ್ಷಣ ಬರೆದಿಲ್ಲ, ಲಕ್ಷಣ ಅಂತ ಬರ್ತಾರೆ. ಲಕ್ಷಣ ಅಂದರೆ ಏನು? ಅಸಾಧಾರಣ ಧರ್ಮಕ್ಕೆ ಲಕ್ಷಣ ಅಂತ ಕರಿತೇವೆ. ಅಸಾಧಾರಣ ಧರ್ಮಕ್ಕೆ ಲಕ್ಷಣ. ಶಾಸನಾದಿಮತ್ವಂ ಗೋರ್ಲಕ್ಷಣಂ, ಶಾಸನಾದಿಮತ್ವಂ ಗೋರ್ಲಕ್ಷಣಂ. ಆಕಳ ಲಕ್ಷಣ ಏನು? ಲಕ್ಷಣ ನಾ ಅಲ್ಲ, ಆಕಳ ಲಕ್ಷಣ ಏನು? ಅಸಾಧಾರಣ ಧರ್ಮ ಉಳ್ಳದ್ದು ಅದು ಆಕಳು. ಯಾವುದು ಅಸಾಧಾರಣ ಧರ್ಮ ಆಕಳಲ್ಲಿ ಇದೆ? ಶಾಸನಾದಿ, ಒಂದು ಆದಿ ಪದ ಹಾಕ್ಯಾನ.
ಆದಿ. ಶಾಸನ ಆದಿ. ಶಾಸನ ಅಂದರೆ ಗಂಗೆ ತೊಗಲು. ಗಂಗೆ ತೊಗಲು ಮೊದಲಾದವುಗಳು ಉಳ್ಳದ್ದು ಆಕಳು. ಇದು ಸಂಕ್ಷಿಪ್ತ. ಇದರ ವ್ಯಾಖ್ಯಾನ ಏನು? ಗಂಗೆ ತೊಗಲಿರಬೇಕು, 2 ಕೋಡು ಇರಬೇಕು, 4 ಕಾಲು ಇರಬೇಕು, ಬಾಲ್ ಇರಬೇಕು, ಹಾಲು ಕೊಡುವ ಯೋಗ್ಯತೆ ಇರಬೇಕು. ಇದಕ್ಕೇನಂತಾರೆ ಅಂದ್ರೆ ಆಕಳು ಅಂತ ಕರೀತಾರೆ. ಇದು ಅದರ ಅಸಾಧಾರಣ ಧರ್ಮ. ಯಾವುದು? ಶಾಸ್ತ್ರಾದಿಮತ್ವಂ. ಗಂಗೆ ತೊಗಲುಳ್ಳದ್ದು ಆಕಳು ಅಂತ ಹೇಳಿದರೆ ಓತಿಕೇತದಲ್ಲಿ ಬರ್ತದೆ. ಗಂಗೆ ತೊಗಲು ಓತಿಕಟ ಅಂತ ಒಂದಿದೆ ನೋಡ್ರಿ, ಅದಕ್ಕೆ ಗಂಗೆ ತೊಗಲತ್ತೆ, ಅಲ್ಲಿ ಹೋಗ್ತತಿ, ಲಕ್ಷಣ ಅತಿ ವ್ಯಾಪ್ತ ಆಗ್ತದೆ. ಅದಕ್ಕಾಗಿ ಕೋಡು ಇರಬೇಕು. ಗಂಗೆ ತೊಗಲು, ಕೋಡು, ಆದಿಪದ್ಯದಿಂದ ಉಳಿದು ಎಲ್ಲ ಕೂಡಿಸ್ಕೋಬೇಕು ನಾವು. ಹೀಗೆ ಲಕ್ಷಣ ಅಂದ್ರೆ ಅಸಾಧಾರಣ ಧರ್ಮ ಲಕ್ಷಣ. ಆದರೆ ಲಕ್ಷಣ ಅಂತ ಯಾವಾಗಂತೇವ ಅಂದ್ರೆ ಮುಖ್ಯಾರ್ಥ ಬಾಧೆ ತದ್ಯೋಗೇ ಲಕ್ಷಣ. ಮುಖ್ಯಾರ್ಥವು ಬಾಧಿಸಿಕೊಂಡು ಹೋಗಿ ಇನ್ನೊಂದರಲ್ಲಿ ಅದರ ಅರ್ಥವನ್ನು ಮಾಡಿದಾಗ ಅದನ್ನು ಲಕ್ಷಣ ಅಂತ ಕರಿತೇವೆ. ಲಕ್ಷಣಕ್ಕೂ ಭೇದ ಗೊತ್ತಾಯ್ತಲ್ಲ. ಲಕ್ಷಣೆ ಅಂದರೆ ತಪ್ಪಿಲ್ಲ. ಬಿಟ್ಟ ಲಕ್ಷಣೆ, ಬಿಡದ ಲಕ್ಷಣೆ, ಬಿಟ್ಟು ಬಿಡದ ಲಕ್ಷಣೆ, ಬಿಟ್ಟ ಲಕ್ಷಣ, ಬಿಡದ ಲಕ್ಷಣ, ಬಿಟ್ಟು ಬಿಡದ ಲಕ್ಷಣ ಅಂತ ಹೇಳುವ ರೂಢಿಯಲ್ಲಿ ಭಾಳ ಮಂದಿದು ಸಹಜವಾಗಿ ಹೇಳೋದಾಗಿದೆ. ಆದರೆ ಬರಿಬೇಕಾದ್ರೆ ಲಕ್ಷಣೆ ಅಂತ ಬರಿಬೇಕು, ಲಕ್ಷಣ ಅಂತ ಬರೆಯಕ್ಕೆ ಬರೋದಿಲ್ಲ. ಈಗ ಪ್ರಕೃತದಲ್ಲಿ ಏನು ಬರೀತಾರೆ ನೋಡ್ರಿ, ಶಕ್ಯ ಮಾತ್ರೇ ಪರಿತ್ಯಾಗೇನ ತತ್ ಸಂಬಂಧಿ ಅರ್ಥಾಂತರೇ ವೃತ್ತಿ ಜಹಲ್ಲಕ್ಷಣ ಬರ್ದಾರೆ. ಏನಂತಾರೆ? ಶಕ್ಯ ಮಾತ್ರ ಪರಿತ್ಯಾಗೇನ, ಶಕ್ಯಾರ್ಥವನ್ನು ಮಾತ್ರ ಪರಿತ್ಯಾಗ ಮಾಡಿ. ಇಲ್ಲಿ ಮಾತ್ರ ಶಬ್ದ ಹಾಕ್ಯಾರ. ಶಕ್ಯಾರ್ಥವನ್ನು ಮಾತ್ರ ಪರಿತ್ಯಾಗ ಮಾಡಿ ತತ್ ಸಂಬಂಧಿ, ಶಕ್ಯಾರ್ಥಕ್ಕೆ ಸಂಬಂಧಪಟ್ಟಂತಹ ಅರ್ಥಾಂತರೇ, ಬೇರೆ ಅರ್ಥದಲ್ಲಿ ವೃತ್ತಿ ಯಾವುದು ಇದೆಯೋ, ವೃತ್ತಿ ಅಂದರೆ ಅಂತಃಕರಣದ ವೃತ್ತಿ, ಅದಕ್ಕೆ ಲಕ್ಷಣಾವೃತ್ತಿ ಅಂತ ಕರಿತೇವೆ. ಯಾವ ಲಕ್ಷಣಾವೃತ್ತಿ? ಜಹಲ್ ಲಕ್ಷಣಾವೃತ್ತಿ, ಬಿಟ್ಟು ಲಕ್ಷಣಾವೃತ್ತಿ ಅಂತ ಕರಿತೇವೆ. ಇಲ್ಲಿ ಗಂಗಾಯಾಮ್ ಘೋಷ ಅಂದಾಗ ಗಂಗಾ ಪದಕ್ಕೆ ಏನು ಅರ್ಥ ಮಾಡಿದಿರಿ? ನದಿ ಅಂತ ಅರ್ಥ ಮಾಡಿದಿರಿ. ನದಿ ಅಂದರೆ ನೀರಿನ ಪ್ರವಾಹ ಅಂತ ಆಯಿತು. ಪ್ರವಾಹದಲ್ಲಿ ಹಳ್ಳಿ ಇರುವುದು ಅಸಂಭವ. ಅದಕ್ಕೆ ಏನು ಜೋಡಿಸಿದ್ರಿ? ಗಂಗಾ ನದಿಗೆ ಸಂಬಂಧಪಟ್ಟಿರುವ ದಡದಲ್ಲಿ ಕೊಲ್ಲರ ಹಳ್ಳಿ ಇದೆ ಅಂತ ಅರ್ಥ ಮಾಡಿದ್ರಿ. ಮುಖ್ಯಾರ್ಥ ಬಾಧೆ ಗಂಗಾ ನದಿ ಎನ್ನುವ ಶಬ್ದದಲ್ಲಿ ಮುಖ್ಯಾರ್ಥ ಪ್ರವಾಹ, ಅದನ್ನು ಸಂಪೂರ್ಣ ಬಿಟ್ರಿ. ಆ ಪ್ರವಾಹಕ್ಕೆ ಸಂಬಂಧಪಟ್ಟಿರುವ ದಡ ತಗೊಂಡ್ರಿ, ಗಂಗಾ ನದಿಯ ದಡ ತಗೊಂಡ್ರಿ. ಆ ದಡದಲ್ಲಿ ಹಳ್ಳಿ ಇರುವುದು ಸಂಭವಿಸುತ್ತದೆ, ನೀರಿನಲ್ಲಿ ಹಳ್ಳಿ ಇರುವುದು ಸಂಭವಿಸುವುದಿಲ್ಲ ಅಂತ. ಇದು ಬಿಟ್ಟ ಲಕ್ಷಣ ಅಂದ್ರೆ ತಪ್ಪಾಗ್ತದೆ. ಬಿಟ್ಟ ಲಕ್ಷಣ ಅಂತ ಅಂಗೀಕಾರ ಮಾಡ್ರಿ. ಇದ್ರ ಲಕ್ಷಣ ಏನ್ರಿ? ಒಂದು, ಈ 3 ಲಕ್ಷಣ ಹೇಳಿ ಮುಗಿಸೋಣ, ಆಮೇಲೆ ಇಲ್ಲಿ ಯಾವುದು ಅಂತ ನೋಡೋಣ. ಒಂದು ಬಿಟ್ಟ ಲಕ್ಷಣ, ಎರಡನೇದ್ದು ಬಿಡದ ಲಕ್ಷಣ. ಅದನ್ನು ಸಂಸ್ಕೃತ ಭಾಷೆಯಲ್ಲಿ ಬರೀತಾರೆ. ಶಕ್ಯಾರ್ಥ ಅಪರಿತ್ಯಾಗೇನ ತತ್ ಸಂಬಂಧಿ ಅರ್ಥಾಂತರೇ ವೃತ್ತಿ. ಶಕ್ಯಾರ್ಥ ಅಪರಿತ್ಯಾಗೇನ ತತ್ ಸಂಬಂಧಿ ಅರ್ಥಾಂತರೇ ವೃತ್ತಿ ಬಿಡದ ಲಕ್ಷಣ. ಇದನ್ನು ಅಜಹಲ್ ಲಕ್ಷಣ ಅಂತ ಕರೆದ್ದಾರೆ. ಬಿಡದ ಲಕ್ಷಣ ಅಜಹತ್. ಜಹತ್ ಅಂದರೆ ಬಿಡೋದು, ಅಜಹತ್ ಅಂದರೆ ಬಿಡಲಾರದ್ದು, ಮುಖ್ಯಾರ್ಥವನ್ನು ಬಿಡಲಾರದ ಲಕ್ಷಣ ಇದು. ಇದಕ್ಕೇನು ಕೊಟ್ಟಾರೆ ಪ್ರಸಿದ್ಧವಾಗಿ ಉದಾಹರಣೆ ಅಂತ ಕೇಳಿದರೆ, ಕನ್ನಡ ಭಾಷೆಯಲ್ಲಿ ಶೋಣೋಧಾವತಿ, ಸಂಸ್ಕೃತ ಶಬ್ದನ ಕರೆ ಅದು ಶೋಣೋಧಾವತಿ ಅಂತ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಎಲ್ಲರೂ ಓದಿದ್ದೀರಿ. ಕಾಕೇಭ್ಯೋ ದಧಿರಕ್ಷತಾಂ ಅಂತ ಸಂಸ್ಕೃತ ವಾಂಗ್ಮಯದಲ್ಲಿ ಕಾಕೇಭ್ಯ ದಧಿರಕ್ಷತಾಂ, ಕಾಗೆಗಳಿಂದ, ಅಲ್ಲಿ ಶಬ್ದಾರ್ಥ, ಕಾಗೆಗಳಿಂದ ಮೊಸರನ್ನು ರಕ್ಷಣೆ ಮಾಡುವಂಥ ತಾಯಿಯಾದವಳು ಮಗುವಿನನ್ನು ಆ ಮೊಸರು ಗಡಿಗೆ ಮುಂದೆ ಕೂರಿಸಿ ನೀರು ತರಕ್ಕೆ ಹೋದಳಂತೆ. ಯಾಕಂದ್ರೆ ಕಡ್ಯಾಕೆ ಹಾಕಿದಳು ಮೊಸರು ಗಡಿಗೆ ಮೊಸರ. ಸಣ್ಣ ಮಗು 1-7 ವರ್ಷದ ಹುಡುಗಿತ್ತು, ನೀರರ ಬೇಕಾಗಿದ್ದು. ಬೆನ್ನಿ ಒಮ್ಮೊಮ್ಮೆ ಲಘು ಬರೋದಿಲ್ಲ ರೀ, ಅದು ಸ್ವಲ್ಪ ಹೊತ್ತು ಬಿಡ್ಬೇಕು, ಕಡದ ಮೇಲೆ ಸ್ವಲ್ಪ ಹೊತ್ತು ಬಿಡಬೇಕು. ಅದಕ್ಕೆ ಆ ಹುಡುಗನ ಅಲ್ಲಿ ಕುಂಡ್ರಿಸಿ ನದಿಗೆ ಹೋದಳು ನೀರು ತರಾಕ. ಒಂದು ಕಾಗಿ ಬಂತು, ಅವ ಹಾರಿಸ್ತಾ. ಮತ್ತೊಂದು ಬೆಕ್ಕು ಬಂತು, ಅದು ತಿನ್ನಾಕೈತು. ಇನ್ನೊಂದು ನಾಯಿ ಬಂತು, ಅದು ತಿನ್ನಾಕೈತು. ಬೆಕ್ಕು ಓಡಿ ಹೋಯ್ತು, ನಾಯಿ ತಿನ್ನಾಕೈತು. ಹುಡುಗ ಸುಮ್ಮನೆ ಕೂತತಿ. ತಾಯಿ ಬಂದು ನೋಡ್ತಾಳೆ, ಬೆನ್ನೆಲ್ಲ ಹೋಗಿತ್ತು. ಅಲ್ಲೋ
ಈ ಮೊಸರು ಕಾಯಿ ಅಂತ ಕುಂಡ್ರಿಸಿದ್ ನಿನ್ನ, ಮತ್ತು ಏನು ಮಾಡಿದೆ? ಮತ್ತು ಕಾಗಿ ಒಂದು ಬಂದಿತ್ತು ಓಡಿಸಿನಿ ನಾನು ಅಂದ. ಮತ್ತು ಇದೆಲ್ಲಿ ಹೋಯಿತು? ಬೆಕ್ಕು ನಾಯಿ ತಿಂದು ಅಂದ. ಇಲ್ಲಿ ಮುಖ್ಯ ಅರ್ಥವನ್ನು ಬಿಡದೆ ಇನ್ನಷ್ಟು ಅರ್ಥವನ್ನು ಸೇರಿಸಿಕೊಂಡು ಎಲ್ಲಿ ಲಕ್ಷಣ ಮಾಡ್ತೇವೆ, ಅದಕ್ಕೆ ಅಜಹತ್ ಲಕ್ಷಣ, ಬಿಡದ ಲಕ್ಷಣ ಅಂತ ಕರೀತಾರೆ. ಬಿಡದ ಲಕ್ಷಣ. ಇಲ್ಲಿ ಕಾಕೇಭ್ಯ ಅನ್ನುವ ಶಬ್ದದಿಂದ ಬೆಕ್ಕು, ನಾಯಿ, ದದ್ಯುಪಘಾತಕ ಪ್ರಾಣಿಗಳು ಯಾವುವು ಇವೆಯೋ ಅವೆಲ್ಲವುಗಳನ್ನು ತೆಗೆದುಕೊಳ್ಳಬೇಕು. ದದ್ಯುಪಘಾತಕ ಅಂದ್ರೆ ದಧಿ ಉಪಘಾತಕ, ಮೊಸರನ್ನು ತಿನ್ನುವಂತಹ ಪ್ರಾಣಿಗಳನ್ನು ಎಲ್ಲವುಗಳನ್ನು ತೆಗೆದುಕೊಳ್ಳಬೇಕು ಅಂತ ಅಲ್ಲಿ ಅರ್ಥ ಮಾಡ್ಯಾರ. ಕನ್ನಡದಲ್ಲಿ ಸಹಜವಾಗಿ ಎಲ್ಲ ಕಡೆ ಬರೆದದ್ದಿದೆ, ಶೋಣೋ ಧಾವತಿ. ಶೋಣೋ ಧಾವತಿ. ಶೋಣ ಅಂದ್ರೆ ಕೆಂಪು ಬಣ್ಣ, ಮತ್ತೇನಿಲ್ಲ, ಓಡ್ತದ ಅಂತ ಬರೆದಾರೆ. ಕೆಂಪು ಬಣ್ಣ ಹೆಂಗೆ ಓಡ್ತದ? ಬಣ್ಣ ಇನ್ನೊಂದರ ಆಶ್ರಯದಲ್ಲಿರಬೇಕು. ಸ್ವತಂತ್ರವಾಗಿ ಬಣ್ಣಕ್ಕೆ ಇರಲಿಕ್ಕೆ ಬರೋದಿಲ್ಲ, ಇನ್ನೊಂದರ ಆಶ್ರಯದಲ್ಲಿರಬೇಕು. ಬಣ್ಣ ಅನ್ನೋದು ಗುಣ. ಇದನ್ನು ನ್ಯಾಯಿಕ ಚಂದ ವ್ಯಾಖ್ಯಾನ ಮಾಡ್ತಾನೆ. ಬಣ್ಣ ಅನ್ನುವುದು ಗುಣ. ಈ ಗುಣವು ಒಂದು ಆಶ್ರಯದಲ್ಲಿರಬೇಕು, ಅದನ್ನು ಗುಣಿ ಅಂತ ಕರಿತೇವೆ. ಆ ಗುಣಿ ಯಾವುದದು? ದ್ರವ್ಯ. ದ್ರವ್ಯದಲ್ಲಿ ಗುಣ ಇದೆ. ದ್ರವ್ಯ ಅಂದರೆ ಭೂಮಿ, ನೀರು, ಬೆಂಕಿ ಇತ್ಯಾದಿ. ದ್ರವ್ಯದಲ್ಲಿ ಗುಣ ಇದೆ. 9 ಇದಾವೆ ದ್ರವ್ಯ, ಪಂಚಭೂತಗಳು ಮೊದಲು ಮಾಡಿಕೊಂಡು 9 ಪೃಥ್ವಿ, ಅಪ್, ತೇಜ್, ವಾಯು, ಆಕಾಶ, ಕಾಲ, ದಿಗಾತ್ಮ, ಮನಾಂಸೆ, ನವ ಇವ ಅಂತ ಲಕ್ಷಣ ಮಾಡ್ಯಾರ. ಅದಕ್ಕೆ ಅವು 9 ನಮಗೆ ಬ್ಯಾಡ. ಈಗ ದ್ರವ್ಯ ಅಂತ ಇಟ್ಕೊಳ್ರಿ. ದ್ರವ್ಯದ ಆಶ್ರಯದಲ್ಲಿರುವುದು ಗುಣ. ದ್ರವ್ಯದ ಆಶ್ರಯದಲ್ಲಿರುವುದು ಗುಣ. ನಿರ್ಗುಣ ನಿರಾಕಾರವಾದ ಆಕಾಶ ಅಂತ ಸುಮ್ಮನೆ ಹೇಳ್ತಿರ್ತೀವಿ, ಆದರೆ ಶಬ್ದ ಅನ್ನೋ ಗುಣ ಇದೆ ಇಲ್ಲಿ. ಆಕಾಶದಲ್ಲಿ ಶಬ್ದ ಅನ್ನುವ ಗುಣ ಇದೆ. ಅಂತೂ ಇಲ್ಲಿ ಗುಣ ಸ್ವತಂತ್ರವಾಗಿ ಇರುವಂಥದ್ದು ಅಲ್ಲ. ಶೋಣೋ ಧಾವತಿ ಅಂತ ಹೇಳಿದರು. ಅದಕ್ಕನುಸಾರವಾಗಿ ಏನು ಅಂತ ತಗೋಬೇಕು ನಾವು? ಒಂದು ದ್ರವ್ಯ ತಗೋಬೇಕು. ಕೆಂಪು ಬಣ್ಣದ ಕುದುರೆರ ಓಡ್ತದೆ ಅಂತ ಹೇಳು, ಕೆಂಪು ಬಣ್ಣದ ಎತ್ತರ ಓಡ್ತದೆ ಅಂತ ಹೇಳು, ಕೆಂಪು ಬಣ್ಣದ ಹಿಂದಿನ ಗಾಡಿ ಅದಾವಲ್ಲ, ಬಸ್ ಓಡ್ತದೆ ಅಂತ ಹೇಳು. ಶೋಣೋ ಧಾವತಿ ಅಂದಾಗ ಕೆಂಪು ಬಣ್ಣವನ್ನೂ ಬಿಡದೆ, ಅಧಿಕಾರತ ಯಾವುದು? ನೀವೇನಾರು ಒಂದು ತಗೊಳ್ಳಿ, ಕುದುರೆಯಾರ ತಗೊಳ್ರಿ, ಬಸ್ಸಾರ ತಗೊಳ್ರಿ, ಯಾವ್ದಾರ ತಗೊಳ್ರಿ, ಅಧಿಕಾರತವನ್ನು ಗ್ರಹಣ ಮಾಡ್ತೇವೆ. ಅಜಹತ್ ಲಕ್ಷಣ, ಬಿಡದ ಲಕ್ಷಣ ಅಂದರೆ ಮುಖ್ಯಾರ್ಥವನ್ನೂ ಬಿಡದೆ ಅಧಿಕವಾದ ಅರ್ಥವನ್ನು ಎಲ್ಲಿ ಗ್ರಹಿಸುತ್ತೇವೆಯೋ ಅದು ಲಕ್ಷಣ. ಲಕ್ಷಣ ಮಾಡೋದು ಯಾವಾಗ? ಮುಖ್ಯಾರ್ಥಕ್ಕಿಂತಲೂ ಹೆಚ್ಚಿನ ಅರ್ಥವನ್ನು ತೆಗೆದುಕೊಳ್ಳುವಾಗ. ಕೆಲವು ಕಡೆ ಮುಖ್ಯಾರ್ಥ ಬಿಡ್ತೇವೆ, ಬೇರೆ ಅರ್ಥ ತಗೊಳ್ತೇವೆ. ಇಲ್ಲಿ ಮುಖ್ಯಾರ್ಥವನ್ನು ಬಿಡದೆ ಇನ್ನೊಂದು ಅರ್ಥವನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಏನಂತಾರೆ? ಅಜಹತ್ ಲಕ್ಷಣ, ಬಿಡದ ಲಕ್ಷಣ ಅಂತಾರೆ. ಇನ್ನು ಮೂರನೇದ್ದು ಬಿಟ್ಟು ಬಿಡದ ಲಕ್ಷಣ. ಬಿಟ್ಟು ಬಿಡದ ಲಕ್ಷಣ ಅಂದರೆ ಕೆಲವು ಭಾಗವನ್ನು ಬಿಟ್ಟು ಕೆಲವು ಭಾಗವನ್ನು ಇಟ್ಟುಕೊಳ್ಳುವುದಕ್ಕೆ ಬಿಟ್ಟು ಬಿಡದ ಲಕ್ಷಣ ಅಂತ ಕರೀತಾರೆ. ಬಿಟ್ಟು ಬಿಡದ ಲಕ್ಷಣ ನೋಡ್ರಿ, ಉದಾಹರಣೆ ಬಿಟ್ಟು ಬಿಡದ ಲಕ್ಷಣ ಅಂತ ಯಾವುದನ್ನು ಹೇಳಿದ್ದಾರೆ ಅಂತ ಕೇಳಿದ್ರೆ ತತ್ವಮಸಿ ಮಹಾವಾಕ್ಯಕ್ಕೆ ಮುಖ್ಯವಾದ ಅರ್ಥ ಇದು. ಬಿಟ್ಟು ಬಿಡದ ಲಕ್ಷಣ ಮಾಡಬೇಕಿಲ್ಲಿ. ಕೆಲವು ಭಾಗವನ್ನು ಬಿಟ್ಟು ಕೆಲವು ಭಾಗವನ್ನು ತೆಗೆದುಕೊಂಡಾಗ ಹೊಂದುಗಡೆ ಆಗುವಂಥದ್ದಕ್ಕೆ ಜಹದ್ ಅಜಹಲ್ ಲಕ್ಷಣ ಅಂತ ಬರ್ಕೊಂಡು ಬಂದಾರ ಅವರು. ಇದೇ ನಮಗಿಲ್ಲಿ ಹೊಂತದೆ ಬಿಟ್ಟು ಬಿಡದ ಲಕ್ಷಣ. ಕೆಲವು ಭಾಗವನ್ನು ಬಿಟ್ಟು ಕೆಲವು ಭಾಗವನ್ನು ಇಟ್ಟುಕೊಂಡಾಗ ಹೊಂದುಗಡೆ ಆಗುವುದು ಯಾವುದೋ ಅದು ಬಿಟ್ಟು ಬಿಡದ ಲಕ್ಷಣ. ಇದಕ್ಕೆ ಏನು ವ್ಯಾಖ್ಯಾನ ಮಾಡಿದ್ದಾರೆ ಅಂದರೆ ಜಹದ್ ಅಜಹಲ್ ಲಕ್ಷಣ ಅಂತ ಅವರ ಬರೆದಾರು, ಬಿಟ್ಟು ಬಿಡದ ಲಕ್ಷಣದಂತೆ ಇದರ ಅರ್ಥ ಮಾಡ್ರಿ ಅಂತೂ ಅವರೇ ಬರ್ತಾರೆ. ಇದಕ್ಕೆ ಉದಾಹರಣೆ ಕೊಟ್ಟಿಲ್ಲ. ಬಿಟ್ಟು ಬಿಡದ ಲಕ್ಷಣದಂತೆ ಅಂತ ಅವರು ಬರೆದಾರೆ. ಆಯ್ತು, ಈಗ ಬಿಟ್ಟು ಲಕ್ಷಣ ಮಾಡಿದರೆ ಮುಖ್ಯಾರ್ಥವನ್ನು ಬಿಟ್ರಿ ಅನ್ರಿ. ತತ್ವಮಸಿ ಮಹಾವಾಕ್ಯದಲ್ಲಿ ಮುಖ್ಯಾರ್ಥವನ್ನು ಬಿಟ್ರಿ ಅಂತ ಹೇಳ್ರಿ. ಮುಖ್ಯಾರ್ಥ ಏನು? ಸರ್ವಜ್ಞತ್ವಾದಿ ಗುಣಗಳಿಂದ ಕೂಡಿಕೊಂಡಿರುವ ಈಶ್ವರ ಚೇತನ, ಕಿಂಚಿಜ್ಞತ್ವಾದಿ ಗುಣಗಳಿಂದ ಕೂಡಿಕೊಂಡಿರುವ ಜೀವಚೇತನ ಸಂಪೂರ್ಣ ಬಿಟ್ರಿ. ಸಂಪೂರ್ಣ ಬಿಟ್ಟು ಏನು ಅರ್ಥ ಮಾಡೋರಿದ್ದೀರಿ? ಈಗ ಜೀವಾತ್ಮನಿಗೆ ಪರಮಾತ್ಮನಿಗೆ ಅಭೇದ ಹೇಳ್ಬೇಕು ನಾವು. ಇವ್ರನ್ನ ಸಂಪೂರ್ಣವಾಗಿ ಬಿಟ್ಟರೆ ಹೊಂದುಗಡೆ ಆಗೋದಿಲ್ಲ. ಬಿಟ್ಟ ಲಕ್ಷಣಕ್ಕೆ ಬಿಟ್ಟ ಲಕ್ಷಣ ಅನ್ನುವುದು ಇಲ್ಲಿ ಯೋಗ್ಯ ಆಗೋದಿಲ್ಲ. ಇನ್ನು ಬಿಡದ ಲಕ್ಷಣ ಮಾಡೋಣ ಅಂದ್ರಿ ಅಂದರೆ ಮೊದಲ ಇದ್ದದ್ದೇ ಹೊಂದುಗಡೆ ಆಗೋದಿಲ್ಲ. ಸರ್ವಜ್ಞತ್ವಾದಿ ಗುಣಗಳಿಂದ ಕೂಡಿಕೊಂಡಿರುವ ಚೇತನಕ್ಕೂ ಕಿಂಚಿಜ್ಞತ್ವಾದಿ ಗುಣಗಳಿಂದ ಕೂಡಿಕೊಂಡಿರುವ ಚೇತನಕ್ಕೂ ವಿರೋಧ ಇದೆ.
ಮತ್ತು ಇದಕ್ಕಿಂತ ಹೆಚ್ಚಿನ ಅರ್ಥ ತಗೊಂಡು ಹೊಂದಿಸ್ತೇವೆ ಅಂದರೆ ಹೊಂದೋದಿಲ್ಲ. ಮತ್ತೇನು ಮಾಡಬೇಕು ಅಂದರೆ ಬಿಟ್ಟು ಬಿಡದ ಲಕ್ಷಣೆಯನ್ನು ಇಲ್ಲಿ ಅಂಗೀಕಾರ ಮಾಡಬೇಕಾಗ್ತದೆ. ಬಿಟ್ಟು ಬಿಡದ ಲಕ್ಷಣೆಯನ್ನು ಇಲ್ಲೇನು ಬಿಡೋದು? ಮಾಯಾ ಉಪಾಧಿಯಿಂದ ತೋರತಕ್ಕಂತಹ ಈಶ್ವರ ಚೇತನದಲ್ಲಿ ಸರ್ವಜ್ಞತ್ವಾದಿ ಗುಣಗಳು ಯಾವುದರಿಂದ ತೋರ್ತಾವ? ಮಾಯಾ ಉಪಾಧಿಯಿಂದ ತೋರ್ತಾವ. ಜೀವಾತ್ಮನಲ್ಲಿ ಕಿಂಚಿಜ್ಞತ್ವಾದಿ ಗುಣಗಳು ಅವಿದ್ಯಾ ಉಪಾಧಿಯಿಂದ ತೋರ್ತಾ ಇದ್ದಾವೆ. ಇಲ್ಲಿ ಮಾಯಾ ಅನ್ನುವ ಉಪಾಧಿಯಿಂದ ತೋರತಕ್ಕಂತಹ ಸರ್ವಜ್ಞತ್ವಾದಿ ಗುಣಗಳನ್ನು, ಅವಿದ್ಯಾ ಉಪಾಧಿಯಿಂದ ತೋರತಕ್ಕಂತಹ ಕಿಂಚಿಜ್ಞತ್ವಾದಿ ಗುಣಗಳನ್ನು ಬಿಡ್ರಿ. ಇಲ್ಲೇ ಇನ್ನೊಂದು ಮಾತು ನೆನಪು ಮಾಡ್ತೇನೆ. ಹಾಗೆ ಮಾಯಾ ಬಿಟ್ಟಿಲ್ಲ, ಅವಿದ್ಯಾನೂ ಬಿಟ್ಟಿಲ್ಲ. ಮತ್ತೇನು ಬಿಟ್ಟಿದ್ದೀನಿ? ಕಿಂಚಿಜ್ಞತ್ವಾದಿ ಗುಣಗಳನ್ನು ಬಿಟ್ಟಿದ್ದೀನಿ, ಸರ್ವಜ್ಞತ್ವಾದಿ ಗುಣಗಳನ್ನು ಬಿಟ್ಟಿದ್ದೀನಿ. ಕಿಂಚಿಜ್ಞತ್ವಾದಿ ಗುಣಗಳನ್ನು ಬಿಟ್ಟಾಗ ಅಲ್ಲೂ ಚೇತನ ಉಳಿತು, ಸರ್ವಜ್ಞತ್ವಾದಿ ಗುಣಗಳನ್ನು ಬಿಟ್ಟಾಗ ಇಲ್ಲೂ ಚೇತನ ಉಳಿತು. ಮಾಯೆ ಮತ್ತು ಅವಿದ್ಯೆ ಎರಡು ಪರ್ಯಾಯ ಶಬ್ದ ಇದಾವೆ. ಎರಡು ಪರ್ಯಾಯ ಶಬ್ದ. ಮಾಯಾ ಅಂದರೆ ಅವಿದ್ಯೆ, ಅವಿದ್ಯೆ ಅಂದರೆ ಮಾಯೆ. ಅದಕ್ಕೆ ನಾ ಬಿಟ್ಟಿಲ್ಲ ಅಂತ ಹೇಳಿ ನಿಮಗೆ. ಅದರ ಹೊತ್ತಿಗೆ ಇನ್ನೊಂದು ಐತಿ. ಇಲ್ಲಿ ಬಿಟ್ಟು ಬಿಡದ ಲಕ್ಷಣ ಮಾಡುವಾಗ ತತ್ಪದಕ್ಕೆ ಏನು ಅರ್ಥ ಮಾಡಬೇಕು ಅಂದ್ರೆ ಅಖಂಡ ಚೇತನ ಅಂತ ಅರ್ಥ ಮಾಡೋದಿಲ್ಲ. ತ್ವಂಪದಕ್ಕೂ ಅಖಂಡ ಚೇತನ ಅಂತ ಅರ್ಥ ಮಾಡೋದಿಲ್ಲ. ಮತ್ತು ಏನು ಮಾಡಬೇಕು? ಮಾಯೋಪಹಿತ ಚೇತನ, ಅವಿದ್ಯಾ ಉಪಹಿತ ಚೇತನ ಅಂತ ಅರ್ಥ ಮಾಡಬೇಕು. ಮಾಯೋಪಹಿತ ಚೇತನ ಈಶ್ವರ ಚೇತನ, ಅವಿದ್ಯೋಪಹಿತ ಚೇತನ ಜೀವಚೇತನ. ಉಪಹಿತ ಶಬ್ದ ಏನು ಹೇಳ್ತದೆ? ಅದು ಬೇಕಲ್ಲ ನಮಗೆ. ಉಪಹಿತ ಅನ್ನೋ ಶಬ್ದದ ಅರ್ಥ ಬೇಕು. ಅದನ್ನು ಉಪಾಧಿ ಅಂತೂ ಕೂಡ ನಾವು ಕರಿತೇವೆ. ತಿಳಿಸುವುದಕ್ಕೆ ಈಗ ಉಪಹಿತ ಅಂತ ಶಬ್ದ ಉಪಯೋಗ ಮಾಡಿದೆ. ಮಾಯಾ ಅನ್ನೋ ಉಪಾಧಿ ಇದೆ, ಅವಿದ್ಯಾ ಅನ್ನೋ ಉಪಾಧಿ ಇದೆ. ಇಲ್ಲೋ ಮಾಯೋಪಹಿತ ಚೇತನ ಅಂತ ನಾ ಶಬ್ದ ಉಪಯೋಗ ಮಾಡಿದೆ, ಅವಿದ್ಯಾ ಉಪಹಿತ ಚೇತನ ಅಂತ ಶಬ್ದ ಉಪಯೋಗ ಮಾಡಿದೆ. ಇಲ್ಲಿ ಉಪಾಧಿ ಅಂದರೆ ಏನು ಅನ್ನೋದು ಅರ್ಥ ಉಪಹಿತ ಅಂತ ಬರ್ತದೆ. ಉಪಾಧಿ ಅಂದರೆ ಸಮೀಪೆ ಸ್ಥಿತ್ವ. ಶ್ವೀಯಾನ್ ಧರ್ಮಾನ್ ಅನ್ಯತ್ರ ಆದಧಾತಿ ಇತಿ ಉಪಾಧಿ. ಸಮೀಪದಲ್ಲಿ ಇದ್ದುಕೊಂಡು ತನ್ನ ಧರ್ಮವನ್ನು ಇನ್ನೊಂದರಲ್ಲಿ ತೋರಿಸುತ್ತದೆ. ಅದರಲ್ಲಿ ಬೆರ್ತಿಲ್ಲ, ಇನ್ನೊಂದರಲ್ಲಿ ತೋರಿಸುತ್ತದೆ, ಅದು ಉಪಾಧಿ. ಉದಾಹರಣೆ ಕೊಡ್ತೀನಿ, ತಿಳಿತದೆ. ಶುದ್ಧವಾದ ಒಂದು ಸ್ಫಟಿಕ. ಸ್ಫಟಿಕದ ಸಮೀಪದಲ್ಲಿ ಕೆಂಪು ದಾಸವಾಳದ ಹೂವಿದೆ. ಆ ಕೆಂಪು ಅನ್ನುವ ಗುಣ, ಬಣ್ಣ ಎಲ್ಲಿದೆ? ಅದು ದಾಸವಾಳದ ಹೂವಿನಲ್ಲಿದೆ. ಅದು ಎಲ್ಲಿ ತೋರ್ತಾ ಇದೆ ಅಂದರೆ ಸ್ಫಟಿಕದಲ್ಲಿ ತೋರ್ತಾ ಇದೆ. ಎಲ್ಲಿ ತೋರ್ತಾ ಇದೆ? ಸ್ಫಟಿಕದ. ಕೆಂಪು ಸ್ಫಟಿಕ ಅಂತ ಕಾಣ್ತಾ ಇದೆ. ದಾಸವಾಳ ಹೂವು ಅದರಲ್ಲಿ ಬೆರ್ತಿಲ್ಲ, ಸ್ಫಟಿಕದಲ್ಲಿ. ಅದರ ಬಣ್ಣವೂ ಕೂಡ ಅದರಲ್ಲಿ ಬೆರ್ತಿಲ್ಲ, ಆದರೆ ಬೇರೆತಂತೆ ಕಾಣುತ್ತಿದೆ. ಅದಕ್ಕಾಗಿ ಸಮೀಪೆ ಸ್ಥಿತ್ವ ಶ್ವೀಯಾನ್ ಧರ್ಮಾನ್, ತನ್ನಲ್ಲಿರುವ ಧರ್ಮಗಳನ್ನು ಅನ್ಯತ್ರ ಬೇರೆಯ ಕಡೆ ಆದಧಾತಿ ಇತಿ ಉಪಾಧಿ. ಇಲ್ಲಿ ಮಾಯಾ ಅನ್ನೋ ಉಪಾಧಿ. ತನ್ನಲ್ಲಿರುವ ಸರ್ವಜ್ಞತ್ವಾದಿ ಗುಣಗಳನ್ನು, ಮಾಯಾ ಜಡ. ಈ ಶಾಸ್ತ್ರ ಹೇಳಕ್ಕೆ ಕುಂತೀವಿ ಅಂದ್ರೆ ನೋಡ್ರಿ, ಹೆಜ್ಜೆ ಹೆಜ್ಜೆಗೆ ತಡಿತೈತಿ. ಮಾಯಾ ಜಡ, ಅದ್ರಾಗ ಸರ್ವಜ್ಞತ್ವಾದ ಗುಣಗಳು ಎಲ್ಲಿದ್ದಾವು? ಮತ್ತು ಈ ಚೇತನದಲ್ಲಿ ಹೆಂಗೆ ಆರೋಪ ಮಾಡ್ತದ? ಬುದ್ಧಿವಂತರಿದ್ದವ್ರು ಕೇಳಾಕ ತಾಕತ್ತೈತಿ ನಿಮಗೆ. ಮಾಯೆ ಪರಮಾತ್ಮನ ಸಾನ್ನಿಧ್ಯಕ್ಕೆ ಯಾವಾಗ ಬರುತ್ತದೆಯೋ ಅಲ್ಲಿಯೂ ಸಹಜವಾಗಿ ಚೈತನ್ಯದ ಆಭಾಸ ಅಲ್ಲಿ ಮೂಡ್ತದೆ. ಚೈತನ್ಯದ ಆಭಾಸ ಅಲ್ಲಿ ಮೂಡಿದಾಗ ಸರ್ವಜ್ಞತ್ವಾದ ಗುಣಗಳು ಅಲ್ಲಿ ಉತ್ಪತ್ತಿ ಆಗ್ತವೆ. ಅವನ್ನು ಈಶ್ವರ ಚೇತನದಲ್ಲಿ ನೋಡ್ತಾ ಇದ್ದೇವೆ. ತಿಳಿತಾ ಇದೆಯಲ್ರಿಪ್ಪ? ಹಾಗೆ ಅವಿದ್ಯೆ ಅದು ಚೇತನದ, ಜೀವಚೇತನದ ಸಮೀಪ ಇದೆ. ಆಭಾಸ ಅದರಲ್ಲಿ ಸೇರ್ಕೊಂತು ಅದರಲ್ಲಿರುವ ಕಿಂಚಿಜ್ಞತ್ವಾದ ಗುಣಗಳನ್ನು ಜೀವಚೇತನದಲ್ಲಿ ಆರೋಪ ಮಾಡಿತು. ಎರಡೂ ಚೇತನ ಒಂದ. ಆದರೆ ಒಂದು ಕಡೆ ಕಿಂಚಿಜ್ಞತ್ವಾದ ಗುಣಗಳು, ಇನ್ನೊಂದು ಕಡೆ ಸರ್ವಜ್ಞತ್ವಾದ ಗುಣಗಳು ಯಾಕಾದವು? ಮಾಯಾ ಅನ್ನೋ ಉಪಾಧಿ ದೊಡ್ಡದು, ಅವಿದ್ಯಾ ಅನ್ನೋ ಉಪಾಧಿ ಚಿಕ್ಕದು. ತಿಳಿಸುವುದಕ್ಕಾಗಿ ಇವೆಲ್ಲ.
ಇದು ಚಿಕ್ಕದಾದದರಿಂದ ಇಲ್ಲಿ ಕಿಂಚಿಜ್ಞತ್ವಾದ ಗುಣಗಳು, ಅಲ್ಲಿ ದೊಡ್ಡದಾದರಿಂದ ಸರ್ವಜ್ಞತ್ವಾದ ಗುಣಗಳು. ಜಡವಾದ ಪದಾರ್ಥಗಳಲ್ಲಿಯೂ ಕೂಡ ಗುಣಗಳು ತೋರಿಕೊಳ್ಳುತ್ತವೆ. ಒಪ್ಪಬೇಕಲ್ಲ. ಯಾವಾಗ ತೋರ್ತಾವ ಅಂದ್ರೆ ಚೈತನ್ಯದ ಆಭಾಸದೊಡನೆ ಕೂಡಿಕೊಂಡಾಗ ತೋರ್ತಾವ. ಚೈತನ್ಯ ಕೂಡಿಕೊಂಡಿಲ್ಲ, ಆಭಾಸ ಅಂತೇವೆ. ಚೈತನ್ಯ ಎದುರಾಗ ಕೂಡೈತೆ ಅಂದ್ರೆ ಅದು ಪರಿಚ್ಛನ್ನಾಗಿ ಹಾದೀತು. ತಾನು ಅಲ್ಲದರಲ್ಲಿ ಕೂಡ್ಬೇಕಲ್ಲ. ಅದ ಕೂಡ್ತದಂದ್ರೇನು? ತಾನು ಅಲ್ಲದರಲ್ಲಿ ಇನ್ನೊಂದರಲ್ಲಿ ಕೂಡುವುದಕ್ಕೆ ಏನಂತೀರಿ? ಕೂಡುತ್ತದೆ. ಎರಡು ಪದಾರ್ಥಗಳು ಒಂದಕ್ಕೊಂದು ಮೇಲನಾದ ಕೂಡ್ತದಂತೀರಿ. ಹಂಗೆ ಚೈತನ್ಯವು ಮಾಯೆಯಲ್ಲಿ ಕೂಡಿದೆ ಅಂದ್ರೆ ಮಾಯಾ ಜಡ, ಚೈತನ್ಯ ಚೇತನ. ಮಾಯೆಯಲ್ಲಿ ಕೂಡಿತು ಅಂದ್ರೆ ಪರಿಚ್ಛನ್ನ ಆಯ್ತು. ಯಾಕೆ? ಖಾಲಿ ಜಾಗ ಇದ್ರೆ ಕೂಡ್ಬೇಕಲ್ಲ. ಆತ್ಮತತ್ವ ಪರಿಪೂರ್ಣ, ತನಗಿಂತಲೂ ಭಿನ್ನವಾದ ಖಾಲಿ ಜಾಗ ಇದ್ರೆ ಕೂಡ್ಬೇಕಲ್ಲ. ಖಾಲಿ ಜಾಗನೇ ಇಲ್ಲ. ಮತ್ತು ಚೇತನ ಕೂಡಿತು ಅಂತ ಹೇಳಕ್ಕೆ ಬರೋದಿಲ್ಲ. ಅದರ ಆಭಾಸ ಕೂಡಿತು ಅಂತ ಹೇಳ್ತೇವೆ. ಆಭಾಸ ಕೂಡ್ರೆ ಕೆಲಸ ನಡೀತೈತೆ ಏನ್ರಿ ಅಂದ್ರೆ ಪೂರ್ವದಲ್ಲಿ ದೃಷ್ಟಾಂತ ಕೊಟ್ಟಿದ್ದೇನೆ. ಏನು? ಸೂರ್ಯ ಅಲ್ಲಿದ್ದಾನೆ ಆಕಾಶದಾಗ ಸೂರ್ಯ ಇದ್ದಾನೆ. ಇಲ್ಲಿ ಕನ್ನಡಿ ಐತಿ, ಕನ್ನಡಿಯಾಗ ಅವನು ಪ್ರತಿಬಿಂಬ ಬಿದ್ದತಿ. ಕತ್ತಲ ಕಡೆ ಮುಖ ಮಾಡಿ ಹಿಡಿರಿ ಅದನ್ನು. ಆ ಕತ್ತಲು ಏನಿದು ಬೆಳಗ್ತದಿಲ್ಲ, ಆಭಾಸ. ಸೂರ್ಯನ ಬರ್ಬೇಕೇನ? ಅಂಗಳದಾಗ ನಿಲ್ರಿ, ಸೂರ್ಯನ ಪ್ರತಿಬಿಂಬ ಕನ್ನಡಿಯಲ್ಲಿ ಬೀಳುವಂತೆ ಮಾಡ್ರಿ. ನಿಮ್ಮ ಏನಾರ ಒಂದು ಮನೆಯಲ್ಲಿ ಕತ್ತಲಿ ಕೋಣೆ ಇದ್ರೆ ಆ ಕಡೆ ಅದನ್ನು ಹಿಂಗೆ ಹಿಡೀರಿ, ಬೆಳಗ್ತದೆ. ತಮಾಷೆಯಾಗಿ ಹೇಳಿದ್ದೀನಿ. ನಾವು ಹುಡುಗರು ಇದ್ದಾಗಲ್ಲ ನಾವು ಆಟ ಆಡಿ ಮುದುಕರು ಮುಖದ ಮೇಲೆ ಹಿಂಗೆ ಬಿಡುವುದು, ಅದನ್ನು ಹಿಡ್ಕೊಂಡು ಅವು ಬೇಯಬೇಕು, ನಾವು ಓಡಬೇಕು. ಆಭಾಸದಲ್ಲಿ ವ್ಯವಹಾರ ನಡೀತದೆ, ನೆನಪಿಟ್ಕೊಳ್ರಿ. ಚೈತನ್ಯದಲ್ಲಿ ವ್ಯವಹಾರ ಇಲ್ಲ. ಚೈತನ್ಯದಲ್ಲಿ ವ್ಯವಹಾರ ಇಲ್ಲ. ಶುದ್ಧ ಚೇತನದಲ್ಲಿ ವ್ಯವಹಾರಕ್ಕೆ ಅವಕಾಶವೇ ಇಲ್ಲ. ಯಾಕೆ? ಅದು ಒಂದೇ ಐತಿ. ಅಲ್ಲಿ ಹಂಗೆ ವ್ಯವಹಾರ ನಡೀತದೆ. ಮತ್ತು ವ್ಯವಹಾರ ನಡೆದಿದೆಯಲ್ಲ ಎಲ್ಲಿ? ಆಭಾಸದಲ್ಲಿ. ಜೀವನೂ ಆಭಾಸ, ಮಾಯೆಯೂ ಆಭಾಸ, ಅವಿದ್ಯೆ ಆಭಾಸ, ಜಗತ್ತು ಆಭಾಸ. ಹೀಗೆಲ್ಲ ವಿಚಾರ ಮಾಡಿದಾಗ ನೋಡ್ರಿ ಎಷ್ಟು ತೊಡಕದಾಗಿದ್ದೀವಿ ಅಂದ್ರೆ, ಹೇಳಲಿಕ್ಕೆ ಹೊರಟಾಗಿ ಹೇಳಿದ್ನೆಲ್ಲ ಹೆಜ್ಜೆಗೆ ಅದು ನಿಲ್ಲಿಸ್ತದೆ ನಮ್ಮನ್ನು. ಅದನ್ನು ತಿಳಿ ಮಾಡಿ ಹೇಳುವುದು ಮಹಾನುಭಾವರು ನಮಗೆ ದಾರಿ ತೋರಿಸಿದ್ದಾರೆ. ಅದನ್ನು ಇಲ್ಲಿ ಚರ್ಚೆ ಮಾಡೋಣ. ಹಾಗಾದ್ರೆ ಆತ್ಮತತ್ವ ಒಂದೇ ಅಂತ ಹೇಳೋದು ಯಾವ ಮಹಾವಾಕ್ಯ ಅಂತ ಕೇಳಿದರೆ 4 ಇದಾವೆ. 4ರಲ್ಲಿ ಈಗ ಒಂದು ತಗೊಳ್ಳೋಣ, ತತ್ವಮಸಿ ಮಹಾವಾಕ್ಯ. ಉಳಿದಲ್ಲಿ ಅಯಂ ಆತ್ಮ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ, ಇನ್ನೊಂದು ಅಹಂ ಬ್ರಹ್ಮಾಸ್ಮಿ. 4 ಮಹಾವಾಕ್ಯ ಅಂತೂ ಇದಾವೆ. ಇದು ಉಪದೇಶಪರ ವಾಕ್ಯ. ಯಾವುದು? ತತ್ವಮಸಿ ಅನ್ನೋದು ಉಪದೇಶಪರ ವಾಕ್ಯ. ಅಯಂ ಆತ್ಮ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ ಅನ್ನುವುದು ಅನುಸಂಧಾನ ಮಾಡುವುದಕ್ಕೆ ಅನುಕೂಲವಾದ ವಾಕ್ಯಗಳು. ಅಹಂ ಬ್ರಹ್ಮಾಸ್ಮಿ ಅನ್ನುವುದು ಅನುಭವಕ್ಕೆ ಬಂದಾಗ ಏನು? ತನ್ನ ಸ್ವರೂಪದ ಅನುಭವ ತನಗೆ ಬಂದಾಗ ಅಹಂ ಬ್ರಹ್ಮಾಸ್ಮಿ ಅಂತಾನೆ. ಅದು ದೃಢ ಆಗುವುದಕ್ಕೆ ಶುದ್ಧಾಂತಕರಣಿಯಾಗಿದ್ದ ಒಂದೇ ಕ್ಷಣದಲ್ಲಿ ದೃಢ ಆಗ್ತದೆ. ಶುದ್ಧಾಂತಕರಣಿ ಆಗಿಲ್ಲ ಅಂದರೆ ಕೆಲವು ದಿನ ಅನುಸಂಧಾನ ನಡೀತದೆ. ನಿಧಿಧ್ಯಾಸನ ಅಂತ ಕರಿತೇವೆ. ಆತ್ಮಾಕಾರ ವೃತ್ತಿ ಪ್ರವಾಹ ಪೂರ್ವಕ, ಅನಾತ್ಮಾಕಾರ ವೃತ್ತಿ ತಿರಸ್ಕಾರ. ಇದಕ್ಕೆ ನಿಧಿಧ್ಯಾಸನ ಅಂತ ಕರ್ಕೊಂಡ್ಬಂದಿದ್ದೀವಿ. ಈಗ ನಾವು ನಿಧಿಧ್ಯಾಸನ ವಗೇರೆ ಹೆಚ್ಚಿಗೆ ಏನು ಚಿಂತನೆ ಮಾಡೋ ಕೆಲಸ ಇಲ್ಲ. ನಮಗೆ ಬೇಕಾದದ್ದು ಯಾವುದು? ತತ್ವಮಸಿ ಮಹಾವಾಕ್ಯದ ಅರ್ಥವನ್ನು ಚಿಂತನೆ ಮಾಡಬೇಕಾಗಿದೆ. ಇಷ್ಟಾದ ಮೇಲೆ ಶಾಸ್ತ್ರ ಅಂತೂ ನಡೆಸಿದ್ದೇವೆ. ಅಂದಮೇಲೆ ಇಲ್ಲಿ ಏನು ಹೇಳ್ತಾ ಇದ್ದೇವೆ? ತತ್ ತ್ವಂ ಅಸಿ 3 ಪದಗಳಿದಾವೆ. 3 ಪದ. 2 ನಾಮಪದ ಇದಾವು, ಒಂದು ಕ್ರಿಯಾಪದ ಇದೆ. ತತ್ ಅನ್ನುವುದು ನಾಮಪದ, ತ್ವಂ ಅನ್ನುವುದು ನಾಮಪದ, ಅಸಿ ಅನ್ನುವುದು ಕ್ರಿಯಾಪದ. ಇದ್ದಿ ಕ್ರಿಯಾಪದ. ತತ್ ಅಂದ್ರೆ ಸರ್ವಜ್ಞತ್ವಾದಿ ಗುಣಗಳಿಂದ ಕೂಡಿಕೊಂಡಿರುವ ಈಶ್ವರ ಚೇತನ, ಅದರ ಹೆಸರು ತತ್ ಅನ್ನೋದು. ತ್ವಂ ಅಂದ್ರೆ ಕಿಂಚಿಜ್ಞತ್ವಾದಿ ಗುಣಗಳಿಂದ ಕೂಡಿಕೊಂಡಿರುವ ಜೀವಚೇತನ. ಇವಕ್ಕೆ ಏನಂತೇವೆ? ನಾಮಪದ ಅಂತ ಕರಿತೇವೆ. ಆ ಎರಡೂ ಒಂದೇ ಅಂತ ಏನು ಹೇಳ್ತದಲ್ಲ ಈಗ ಅಸಿ ಪದ, ಅಸಿ ಅನ್ನೋದು ಹೇಳ್ತೇವೆ. ಇಲ್ಲಿ ಭಾಗತ್ಯಾಗ ಲಕ್ಷಣ ಮಾಡಿದ್ದೀವಿ. ಸರ್ವತತ್ವಾದಿ ಗುಣಗಳನ್ನು ಬಿಟ್ಟಿವಿ, ಕಿಂಚಿಜ್ಞತ್ವಾದಿ ಗುಣಗಳನ್ನು ಬಿಟ್ಟಿವಿ. ಅಸಿ ಪದಕ್ಕೂ ಕೂಡ
ವಾಚ್ಯಾರ್ಥ ಲಕ್ಷ್ಯಾರ್ಥ ಇದಾವೆ. ಹಸಿ ಪದಕ್ಕೂ ಕೂಡ ವಾಚ್ಯಾರ್ಥ ಲಕ್ಷ್ಯಾರ್ಥ. ಏನು ವಾಚ್ಯಾರ್ಥ ಅಂತ ಕೇಳಿದರೆ, ಮಾಯೋಪಹಿತ ಚೇತನ ಹಾಗೂ ಅವಿದ್ಯಾೋಪಹಿತ ಚೇತನ ಅನ್ನುವುದು ಹಸಿ ಪದದ ವಾಚ್ಯಾರ್ಥ. ಏನು? ಮಾಯೋಪಹಿತ ಚೇತನ ಯಾವುದು? ಈಶ್ವರ ಚೇತನ. ಅವಿದ್ಯಾೋಪಹಿತ ಚೇತನ ಯಾವುದು? ಜೀವಚೇತನ. ಇಲ್ಲೇನು ಸೇರಿಸ್ತೀವಿ? ಉಪಹಿತ ಶಬ್ದ ಸೇರಿಸ್ತೀವಿ ಚೇತನಕ್ಕೆ. ಆ ಉಪಹಿತದ ಜೊತೆಗೆ ಜೀವಚೇತನ ಈಶ್ವರ ಚೇತನ ಅಂತ ಎರಡದು. ಅಲ್ಲಿ ಆ ಉಪಹಿತ ಭಾಗವನ್ನು ಬಿಡ್ಬೇಕು ನಾವು. ಬಿಟ್ಟಾಗ ಅಖಂಡ ಚೇತನ ಆಗ್ತದೆ. ಅದಕ್ಕೆ ಹಸಿ ಪದಕ್ಕೆ ಉಪಹಿತ ಚೇತನಗಳು ಎರಡಿದಾವಲ್ಲ, ಇವು ವಾಚ್ಯಾರ್ಥ. ಮತ್ತು ಲಕ್ಷ್ಯಾರ್ಥ ಯಾವುದು ಅಂತ ಕೇಳಿದರೆ, ಉಪಹಿತ ಭಾಗವನ್ನು ಬಿಡು. ಅಲ್ಲೂ ಭಾಗತ್ಯಾಗ ಲಕ್ಷಣ ಇದೆ. ಉಪಹಿತ ಭಾಗವನ್ನು ಬಿಡು, ಚೇತನ ಭಾಗವನ್ನಷ್ಟು ಉಳಿಸಿಕೋ, ಆಗ ಅಭೇದ ಇದೆ. ಯಾಕೆ? ಉಪಾಧಿ ತೆಗೆದುಬಿಟ್ಟಲ್ಲ. ಮಾಯಾ ಉಪಾಧಿ ಹೋಯಿತು, ಅವಿದ್ಯೆ ಉಪಾಧಿ ಹೋಯಿತು, ಅಲ್ಲಿ ಉಪಹಿತ ಅನ್ನುವ ಶಬ್ದವೂ ಕೂಡ ಹೊರಟು ಹೋಯಿತು. ಆವಾಗ ಏನು ಅರ್ಥ ಆಯಿತು ಅಂದರೆ, ಅಖಂಡ ಚೇತನ, ಜೀವಚೇತನಕ್ಕೂ ಈಶ್ವರ ಚೇತನಕ್ಕೂ ಭೇದ ಇಲ್ಲ, ಪರಿಪೂರ್ಣ ಅಖಂಡ ಚೇತನ ಅಂತ ಅರ್ಥ ಆಯಿತು. ಅಂತ ಭಾಗತ್ಯಾಗ ಲಕ್ಷಣವನ್ನು ಕೇವಲ ಎರಡು ಪದಗಳಲ್ಲಿ ಮಾಡೋದಿಲ್ಲ, ಹಸಿ ಪದದಲ್ಲಿಯೂ ಕೂಡ ಭಾಗತ್ಯಾಗ ಲಕ್ಷಣವನ್ನು ಮಾಡ್ತೀವಿ. ಪದಗಳಲ್ಲಿ ಅಂದರೆ ಪದಾರ್ಥಗಳಲ್ಲಿ ಅಂತ. ಅದಕ್ಕೊಂದಿಷ್ಟು ಏನು ಬರ್ದಾರೆ ಅಂತ ಕೇಳಿದ್ರೆ, ಎರಡು ಪದಗಳಿಗೂ, ಎರಡು ಪದಗಳ ಅರ್ಥಗಳಿಗೂ, ಎರಡು ಪದಗಳ ಅರ್ಥಕ್ಕೂ, ಆಮೇಲೆ ವಾಕ್ಯಕ್ಕೂ ವಾಕ್ಯದ ಅರ್ಥಕ್ಕೂ, ವಾಕ್ಯಕ್ಕೂ ವಾಕ್ಯದ ಅರ್ಥಕ್ಕೂ ಸಂಬಂಧ ಇದೆ ಅಂತ ಬರೀತಾರೆ. ಸಂಬಂಧ ಇದೆ. ಏನು ಸಂಬಂಧ ಅಂದ್ರೆ, ಸಮಾನಾಧಿಕರಣ್ಯ ಸಂಬಂಧ. ಎರಡು ಪದಗಳಿಗೆ, ಎರಡು ಪದಗಳಿಗೆ ಸಮಾನಾಧಿಕರಣ್ಯ ಸಂಬಂಧ. ಎರಡು ಪದಗಳ ಅರ್ಥಗಳಿಗೆ ವಿಶೇಷ್ಯ ವಿಶೇಷಣ ಭಾವ ಸಂಬಂಧ. ಇನ್ನು ವಾಕ್ಯಕ್ಕೂ ವಾಕ್ಯದ ಅರ್ಥಕ್ಕೂ ಲಕ್ಷ್ಯ ಲಕ್ಷಣ ಭಾವ ಸಂಬಂಧ. ಲಕ್ಷ್ಯ ಲಕ್ಷಣ ಭಾವ ಸಂಬಂಧ ವಾಕ್ಯಕ್ಕೂ ವಾಕ್ಯದ ಅರ್ಥಕ್ಕೂ, ಅಥವಾ ಪದಗಳ ಅರ್ಥಕ್ಕೂ ವಾಕ್ಯದ ಅರ್ಥಕ್ಕೂ ಲಕ್ಷ್ಯ ಲಕ್ಷಣ ಭಾವ ಸಂಬಂಧ ಅಂತ ಹೀಗೂ ಮಾಡ್ಬೋದು ಅಂತ ದೊಡ್ಡವ್ರು ಹೇಳ್ಕೊಂಡು ಬಂದಿದ್ದಾರೆ. ಈಗ ಸಮಾನಾಧಿಕರಣ್ಯ ಸಂಬಂಧ ಅಂದ್ರೆ ಏನು? ತತ್ವಮಸಿ ಮಹಾವಾಕ್ಯದ ಚಿಂತನೆ ಮಾಡಕತ್ತಿದ್ದೇವೆ. ಅದರಲ್ಲಿರೋದು ಒಂದಿಷ್ಟು ಮುಗಿಸೇ ಬಿಡೋಣ. ಇವತ್ತೇನು ಭಾಗವತ್ ಮುಗ್ದತ್ತೆ, ನಮಗೇನು ಸಂಬಂಧ ಇಲ್ಲ. 5-10 ಮಿನಿಟ್ ಹೆಚ್ಚು ಕಡಿಮೆ ಆದರೂ ನಡೀತದೆ. ಏನಂತಾರೆ ಅಲ್ಲಿ, ಭಿನ್ನ ಪ್ರವೃತ್ತಿ ನಿಮಿತ್ತಯೋಹೋ ಏಕ ವಿಭಕ್ತಿ ಅಂತಯೋಹೋ ಪದಯೋಹೋ ಏಕತ್ರ ಕಥ ಏಕಸ್ಮಿನ್ ಅರ್ಥೆ ಪ್ರವೇಶ ಸಮಾವೇಶ ತಾತ್ಪರ್ಯಂ. ನೀವು ಪ್ರವೇಶರ ಅನ್ರಿ, ಸಮಾವೇಶರ ಅನ್ರಿ, ತಾತ್ಪರ್ಯರ ಅನ್ರಿ. ಎರಡು ಪದ ಇದಾವೆ. ಎರಡೂ ಪದ ಒಂದ ವಿಭಕ್ತಿಯಲ್ಲಿರಬೇಕು, ಭಿನ್ನ ಪ್ರವೃತ್ತಿ ನಿಮಿತ್ತ ಆಗಿರಬೇಕು. ಅಂದರೆ ಭಿನ್ನ ಭಿನ್ನ ವಿಷಯಗಳನ್ನು ತಿಳಿಸುವುದಕ್ಕೆ ಹೊರಟಿರ್ಬೇಕವ. ಮತ್ತು ಒಂದೇ ವಿಭಕ್ತಿಯಲ್ಲಿರ್ಬೇಕು. ವಿಭಕ್ತಿ ಜ್ಞಾನ ಒಂದು ಸ್ವಲ್ಪ ಎಲ್ಲರಿಗೂ ಆಗೋದು ಕಷ್ಟನ, ಮರ್ತಿರ್ತೀವಿ. ಎಷ್ಟದ ವಿಭಕ್ತಿ? 7-8 ವಿಭಕ್ತಿನೂ ಒಟ್ಟು ಹೇಳಬೇಕಲ್ಲ. ವಿಭಕ್ತಿ ಯಾಕೆ ಮಾಡಿದರು ನೋಡ್ರಿ, ಚಿಂತನೆ ನರತ್ತೆ ಅಂದಮೇಲೆಲ್ಲ ಮಾತಾಡಿಬಿಡೋಣ. ವಿಭಕ್ತಿ ಅಂದರೆ ವಿಭಾಗ ಮಾಡುವುದು, ಮತ್ತೇನಿಲ್ಲ. ಈಗ 7 ವಿಭಕ್ತಿ ಅಂತ ಹೇಳ್ತೇವೆ ಪ್ರಸಿದ್ಧವಾಗಿ. ಸಂಬೋಧನ ಪ್ರಥಮ ಸೇರಿದ್ರೆ 8 ಅಕ್ಕಾವ. ಆದ್ರೆ ಸಂಬೋಧನ ಪ್ರಥಮ ಬೇರೆ ಅಲ್ಲ, ಪ್ರಥಮ ವಿಭಕ್ತಿ ಬೇರೆ ಅಲ್ಲ ಅಂತ ಅಂಗೀಕಾರ ಇಟ್ಕೊಂಡು 7 ವಿಭಕ್ತಿ ಅನ್ನೋದು ರೂಢಿಯಲ್ಲಿದೆ. ಒಂದು ಮೂಲ ಧಾತು, ಯಾವುದೇ ಒಂದು ಶಬ್ದದ ಉತ್ಪತ್ತಿ ಆಗಬೇಕಾದರೆ ಒಂದು ಮೂಲ ಧಾತು ಅಂತ ಅಂಗೀಕಾರ ಮಾಡಿದ್ದೇವೆ. ರಮ್ ಕ್ರೀಡಾಯಾಮ್ ಅಂತ ಒಂದು ಧಾತು, ರಮ್ ಕ್ರೀಡಾಯಾಮ್. ರಾಮ ಶಬ್ದ ಉತ್ಪತ್ತಿ ಆಗ್ತದೆ ಇದರಿಂದ. ರಮ್ ಕ್ರೀಡಾಯಾಮ್ ಅನ್ನುವ ಧಾತುವಿನಿಂದ ರಾಮ ಶಬ್ದದ ಉತ್ಪತ್ತಿ ಆಗ್ತದೆ. ಅಲ್ಲೆಲ್ಲ ವ್ಯಾಕರಣದ ನಿಯಮದ ಪ್ರಕಾರ ಆದಿವೃದ್ಧಿ ಬಂದ ವಗೈರೆಯಾಗಿ ಅದಕ್ಕೆ ಭಾಳ ಸೂತ್ರದ ಅವನ್ನೆಲ್ಲ ಹೇಳ್ಕೊಂಡು ಕುಂತ್ರೆ ಶಾಸ್ತ್ರ ಆಗೋದಿಲ್ಲ. ಅದು ನಮಗೆ ಅದ್ವೈತ ಶಾಸ್ತ್ರ ಆಗೋದಿಲ್ಲ. ಈಗ ರಾಮನು ಪ್ರಥಮ ವಿಭಕ್ತಿ, ರಾಮನನ್ನು ದ್ವಿತೀಯ ವಿಭಕ್ತಿ, ರಾಮನಿಂದ ತೃತೀಯ ವಿಭಕ್ತಿ, ರಾಮನಿಗೆ ಕೆ ಗೋಸ್ಕರ, ರಾಮನಿಗೆ ಚತುರ್ಥ ವಿಭಕ್ತಿ, ರಾಮನ ದೆಸೆಯಿಂದ
ಪಂಚಮಿ ವಿಭಕ್ತಿ. ರಾಮನ ಷಷ್ಠಿ ವಿಭಕ್ತಿ. ರಾಮನಲ್ಲಿ ಸಪ್ತಮಿ ವಿಭಕ್ತಿ. ಒಂದು ಧಾತು ರಮ್ ಕ್ರೀಡಾಯಾಮ ಅನ್ನೋ ಒಂದು ಧಾತು 7 ವಿಭಾಗ ಆಯಿತು. ಅಲ್ಲಿ ವಿಭಕ್ತಿ ಪ್ರತ್ಯಯಗಳು ಬಂದು ಸೇರಿದಾಗ, ಇದು ವ್ಯಾಕರಣದ ಪ್ರಕಾರ. ವಿಭಕ್ತಿ ಪ್ರತ್ಯಯಗಳು ಬಂದು ಸೇರಿದಾಗ ಏನಾಯಿತು? 7 ವಿಭಾಗ ಆಯಿತು. ವಿಭಕ್ತಿಗಳು ಸು, ಔ, ಜಸ್, ಟ, ಸೌಜಸ್, ಟಾಭ್ಯಾಂ ಬೆಸ್, ಗೇಭ್ಯಾಂ ಬೆಸ್, ಗಸಿಭ್ಯಾಂ ಬೆಸ್, ಗಸ್, ಓಸ್, ಆಮ್, ಗಸಿ, ಓಸ್, ಸುಪ್. ಯಾವಾಗ 50 ವರ್ಷದ ಹಿಂದೆ ಓದಿತ್ತು. ಸು, ಔ, ಜಸ್, ಔಟ್, ಶಸ್, ಟಾಭ್ಯಾಂ ಬೆಸ್, ಗೇಭ್ಯಾಂ ಬೆಸ್, ಗಸಿಭ್ಯಾಂ ಬೆಸ್, ಗಸ್, ಓಸ್, ಆಮ್. ಇದು ಸಂಸ್ಕೃತ ಓದಾಕ್ವಾದ್ರೆ ಮೊದಲು ಓದೋಬೇಕಾಗಿದ್ದಾನೆ. ಅರ್ಥ ಇಲ್ಲ, ಏನೂ ಇಲ್ಲ, ಕಾಂಠಪಾಠ ಮಾಡ್ರಿ ಅಂತಾರೆ ಅವರು. ಅಲ್ಲಿ 3 ಇದ್ದಾವೆ ರೀ. ಪ್ರಥಮ ವಿಭಕ್ತಿ 3 ಮಾಡ್ಯಾರ ಅಷ್ಟೇ. ನಾವು ಒಂದ ಹೇಳಿದ್ದೆ ನಿಮಗೆ, 3 ಮಾಡ್ಯಾರ. ಆ ಒಂದರಷ್ಟೇ ಚಿಂತನೆ ಮಾಡೋಣ, ಮತ್ತೇನು ಬೇಡ. ಇಲ್ಲಿ ಈ ಪ್ರತ್ಯಯಗಳು, ವಿಭಕ್ತಿ ಪ್ರತ್ಯಯಗಳಿವು. ಸು, ಔ, ಜಸ್, ಔಟ್, ಶಸ್ ಇತ್ಯಾದಿ. ಇಲ್ಲಿ ತತ್, ತ್ವಂ, ಅಶಿ ನಮಗಿದ್ದದ ಕ್ರಿಯಾಪದ ಬೇಡ್ರಿ. ವಿಭಕ್ತಿ ಬರೋದು ನಾಮಪದಗಳಿಗೆ. ಈಗ ಅಶಿ ಪದ ಬಿಡೋನು, ಅದಕ್ಕೂ ಐತಿ. ತಿಪ್, ತಸ್, ಜಿ, ಶಿಪ್, ತಸ್ತ, ಮೆಬ್, ವಸ್, ಮಸ್, ತ, ಆಥಾಮ್, ಜ, ಥಾ, ಸಾ, ಥಾಮ್, ದ್ವಮ್, ಇಡ್, ವಹಿ, ಮಹಿಂಗ್. ತಮಾಷೆ ಮಾಡಲೇನಂತೆ ಒಬ್ಬ ಕಾಂಠಪಾಠ ಮಾಡ್ತಿದ್ದದನ್ನು ಗಟ್ಟಿಯಾಗಿ. ತಿಪ್, ತಸ್, ಜಿ, ಶಿಪ್, ತಸ್, ಥ, ಮೆಬ್, ವಸ್, ಮಸ್, ತ, ಆಥಾಮ್, ಜ, ಥಾ, ಸಾ, ಥಾಮ್, ದ್ವಮ್, ಇಡ್, ವಹಿ, ಮಹಿಂಗ್ ಅಂತ ಹೆಂಗೆ ಚೆಡ್ ಹಾಕೊಂಡು ಮಾಡ್ತಿದ್ದ. ಯಾವ್ದ್ರ ಮನೆ ಅವ್ನು ನೋಡ್ತಿದ್ದೆವು. ನಾನು ಬೈತಾನ, ಅವನು ನನ್ನ ಬೈತಾನೋ ಅಂತ ಅವಾಗ ಸಂಶಯ ಬಂದುಬಿಡ್ತು. ಕೊನೆಗೆ ಅವ ಕೇಸ್ ಹಾಕಿದ್ವಿ ಅವನ ಮೇಲೆ. ನಾನು ಬೈತಾನ್ರಿ, ಅವ ದಿನಾಲು ಬೈತಾನ್ರಿ ಅಂತ. ಆಯಿತು, ನೋಟಿಸ್ ಬಂತು, ಹೋದ. ಯಾಕೋ ಇವನು ಬೈತೀನಿ. ನಾ ಅವನು ಬೈದಿಲ್ರಿ ಅಂದ. ಅಲ್ಲ, ಬೈದಿಲ್ಲ ಅಂದ್ರೆ ಹೆಂಗೆ? ಮತ್ತು ಅವ್ನು ಬೈತಾನಂತ ನಿನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಾನ? ಇಲ್ರಿ, ನಾವು ಅವ್ನು ಬೈದು ಏನಾರ ಮಾಡ್ತೀನಿ ದಿನಾಲು. ಅವನ ಎದುರಿಗೆ ಏನೋ ಮಾಡ್ತೀನಿ ಅಂತಲ್ಲ. ನೋಡ್ರಿ, ನಾನು ಕಾಂಠಪಾಠ ಮಾಡಕತ್ತೀನಿ. ಏನು ಕಾಂಠಪಾಠ ಅದ? ತಿಪ್, ತಸ್, ಜಿ ಹೇಳಿದ. ಅಲ್ಲಿ ಈಗ ಹೇಳಿದ್ದನ್ನು ಹೇಳಿದ. ಅಜ್ಜ ಸಂಸ್ಕೃತ ಓದಿರಲಿಲ್ಲ. ಏನು ಹಂಗಂದ್ರೆ ಏನು ಅಂದವ? ಅವು ಪ್ರತ್ಯಯಗಳ್ರಿ ಅಂದಿವ. ಪ್ರತ್ಯಯ ಅಂದ್ರೆ ಏನು ಗೊತ್ತದಕ್ಕೆ ಪಾಪ. ನೀ ಬೈಯೋದ ಕರೆ ಅಂತ. ಅವಾಗ ಏನಾಯಿತು ಅಂದ್ರೆ, ನೀವು ಹೇಳಿದ, ನಾ ಏನು ಅನ್ನಕತ್ತೆ ಅನ್ನೋದು ಗೊತ್ತಾಗ್ಬೇಕಾದ್ರೆ ಒಬ್ಬ ಸಂಸ್ಕೃತ ಪಂಡಿತನ ಕರೆಸ್ರಿ ಅಂತ. ಒಬ್ಬ ಸಂಸ್ಕೃತ ಪಂಡಿತ ಬಂದ. ಹೇಳಿದ, ತಿಪ್, ತಸ್, ಜಿ, ಶಿಪ್, ತಸ್ತ, ಮೆಬ್, ವಸ್, ಮಸ್ತ, ಆತಾಮ್, ಜ, ಥಾ, ಸಾ, ಥಾಮ್, ದ್ವಮ್, ಇಡ್, ವಹಿ, ಮಹಿಂ. ಇವು ಕ್ರಿಯಾಪದದ ಮೇಲೆ ಮಾಡುವಂತಹ ಪ್ರತ್ಯಯಗಳು ಅಂತ ಪಂಡಿತ ಹೇಳಿದ. ಆಗಲೇ ಹೇಳಿದ್ದು ನಾಮಪದದ ಮೇಲೆ ಮಾಡುವ ವಿಭಕ್ತಿ ಪ್ರತ್ಯಯಗಳು. ತಿಪ್, ತಸ್, ಜಿ, ಶಿಪ್, ತಸ್, ಥಾ, ಸಾ, ಥಾಮ್, ದ್ವಮ್, ಇಡ್, ವಹಿ, ಮಹಿಂಗ್ ಅಂತ 12 ಪ್ರತ್ಯಯ ಬರ್ತಾವಲ್ಲೇ. ಮೆಬ್, ವಸ್, ಮಸ್ ಒಂದು ಉಳಿವಲ್ಲಿ. ಯಾಕೆ? ನಮಗೆ ಬೇಕಾದದ್ದು ಏನಿಲ್ಲ ಅಂತ ಕೇಳಿದರೆ, ಭಾಷೆ ಗೊತ್ತಿಲ್ಲದೆ ಇದ್ದಾಗ ಏನಾಗ್ತದೆ? ಅವ್ನು ಬೈಯಾಕತ್ತಾನ್ರಿ ಅಂತ. ಅದು ಸುಮ್ಮನೆ ನಡ್ಕೊಂಡಿರ್ ತಮಾಷೆ. ಕ್ರಿಯಾಪದದ ಮೇಲೆಯೂ ಪ್ರತ್ಯಯಗಳು ಬರ್ತಾವೆ, ನಾಮಪದದ ಮೇಲೆಯೂ ಪ್ರತ್ಯಯಗಳು ಬರ್ತಾವೆ. ಈಗ ರಾಮ ಶಬ್ದ ಹೇಳಿದ್ದೇನೆ, ಅದೊಂದು ನೆನಪಿಟ್ಕೊಡ್ರಿ. ರಾಮನು ಕನ್ನಡದಲ್ಲಿ ಐತದ. ಊ, ಅನ್ನು, ಇಂದ, ಗೆ, ಗೋಸ್ಕರ, ದೆಸೆಯಿಂದ, ನರಳಯ, ನ ಅವನ, ರ ಅವರ, ಳ ಅವಳ, ಯ ಅಲ್ಲಿಯ. ಇವೆಲ್ಲ ವ್ಯಾಕರಣ ಪಾಠ. ಇದನ್ನು ಹೇಳ್ಕೊಂಡು ಕುಂತ್ರೆ ಪ್ರವಚನ ಆಗತ್ತೆ ನಾದಿಗಿಂದೇರಿ. ಸುಮ್ಮನೆ ಪಾಠ ಮಾಡಕತ್ತಿದ್ದೇನೆ. ತತ್ವಮಸಿ ಮಹಾಭಾಗ್ಯ ಒಂದಿಷ್ಟು ತಲೆಯಾಗಿರಲಿ ಅಂತ 7 ವಿಭಾಗ ಆಯಿತು ಅಂತ ಹೇಳಿದ್ದೇನೆ. ಈಗ ಪ್ರಥಮ ಹಿಡ್ಕೊಂಡ್ರೆ 7 ವಿಭಾಗ ಆಯಿತು. ವಿಭಕ್ತಿ ಇದು ವಿಭಾಗ ಮಾಡೋದು. ಇಲ್ಲಿ ತತ್ ಅನ್ನುವುದಕ್ಕೆ ಪ್ರಥಮ ವಿಭಕ್ತಿ ಇದೆ. ತತತೆ ತಾನೇ ನಪುಂಸಕಲಿಂಗ. ಅದು ಬ್ರಹ್ಮ, ಚೇತನ, ನಪುಂಸಕ. ಆತ್ಮ ಅಂದಾಗ ಪುಲ್ಲಿಂಗ.
ಅಂದಾಗ ನಪುಂಸಕಲಿಂಗ. ತತ್ ಅನ್ನೋ ಶಬ್ದ ನಪುಂಸಕಲಿಂಗ. ತ್ವಂ ಅನ್ನೋದು ಪುಲ್ಲಿಂಗ, ನೀನು. ತತ್ ಅದು, ತ್ವಂ ನೀನು. ಅದು ಅಂದ್ರೆ ಬ್ರಹ್ಮ, ಸರ್ವಜ್ಞತ್ವಾದಿ ಗುಣಗಳಿಂದ ಕೂಡಿರುವ ಚೇತನ. ತ್ವಂ ಅಂದ್ರೆ ಜೀವಚೇತನ. ಅಶಿ ಇದ್ದಿ, ಅಶಿ ಅಂದ್ರೆ ಇದ್ದಿ. ಇಲ್ಲಿ ತತ್ವಮಸಿ ಮಹಾವಾಕ್ಯದಲ್ಲಿ ಏನೇನು ಪದ ಇದಾವೆ ನೋಡ್ರಿ. ತತ್ ಅಂತ ಒಂದಿದೆ, ತ್ವಂ ಅಂತ ಒಂದಿದೆ, ಅಶಿ ಅಂತ ಒಂದಿದೆ. ಇಲ್ಲಿ ಎರಡು ಪದಗಳು, ಎರಡು ಪದಗಳಂದ್ರೆ ತತ್ ಪದ ಹಾಗೂ ತ್ವಂ ಪದ. ಈ ಎರಡು ಪದಗಳು ಭಿನ್ನ ಪ್ರವೃತ್ತಿ ನಿಮಿತ್ತ. ತತ್ ಅನ್ನೋದು ಪರೋಕ್ಷದ್ದು ಹೇಳಾಕತ್ತದ, ತ್ವಂ ಅನ್ನೋದು ಅಪರೋಕ್ಷವಾಗಿರುವ ಜೀವಚೇತನವನ್ನು ಹೇಳಾಕತ್ತದ. ತತ್ ಅನ್ನೋದು ಪರೋಕ್ಷ, ಸರ್ವಜ್ಞತ್ವಾದಿ ಗುಣಗಳಿಂದ ಕೂಡಿಕೊಂಡಿರುವ ಈಶ್ವರ ಚೇತನ. ಅಪರೋಕ್ಷ ಪರೋಕ್ಷ ಪರೋಕ್ಷ. ಪರೋಕ್ಷವಾದದ್ದನ್ನು ಹೇಳ್ತದೆ ತತ್, ಅಪರೋಕ್ಷವಾದದ್ದನ್ನು ಹೇಳ್ತದೆ ತ್ವಂ. ಅಂದ್ರೆ ಅಪರೋಕ್ಷವಾದ ಅರ್ಥದಲ್ಲಿ ಪ್ರವೃತ್ತಿ ಉಳ್ಳದ್ದು ತ್ವಂ ಪದ, ಪರೋಕ್ಷವಾದ ಅರ್ಥದಲ್ಲಿ ಪ್ರವೃತ್ತಿ ಉಳ್ಳದ್ದು ತತ್ ಪದ. ಎರಡೂ ಪದದ ಮೇಲೆ ಪ್ರಥಮ ವಿಭಕ್ತಿ ಇದೆ. ಅದಕ್ಕೆ ಏನು ಬರೆದ್ರೆ ಇಲ್ಲಿ? ಭಿನ್ನ ಪ್ರವೃತ್ತಿ ನಿಮಿತ್ತ ಯೋಹೋ. ಅಲ್ಲಿ ಭಿನ್ನ ಪ್ರವೃತ್ತಿ ಇದೆ, ಹೇಳಿದ್ನಲ್ಲ ಈಗ. ಆಮೇಲೆ ಏಕ ವಿಭಕ್ತಿ ಅಂತ ಯೋಹೋ, ಒಂದೇ ವಿಭಕ್ತಿ ಇರಬೇಕಾ ಎರಡೂ ಪದಗಳಿಗೆ? ಪದಯೋಹೋ, ಒಂದೇ ವಿಭಕ್ತಿ ಉಳ್ಳಂತಹ ಪದಗಳು ಭಿನ್ನ ಪ್ರವೃತ್ತಿ ನಿಮಿತ್ತ ಹೇಳಿದ್ನೆ. ಒಂದು ಪರೋಕ್ಷ, ಒಂದು ಅಪರೋಕ್ಷ. ಆದರೆ ಇಲ್ಲೇನಾಗ್ತದೆ ಅಂದರೆ ಏಕತ್ರ, ಒಂದೇ ಅರ್ಥದಲ್ಲಿ, ಅಥವಾ ಏಕಾರ್ಥೆ, ಒಂದೇ ಅರ್ಥದಲ್ಲಿ. ತಾತ್ಪರ್ಯಂ, ಇದನ್ನ ಇಟ್ಕೊಳ್ಳೋಣ. ತಾತ್ಪರ್ಯಂ, ತಾತ್ಪರ್ಯ ಅಂದರೆ ಇಲ್ಲಿ ಜೀವಚೇತನಕ್ಕೂ ಈಶ್ವರ ಚೇತನಕ್ಕೂ ಅಭೇದ ಇದೆ, ಇದು ತಾತ್ಪರ್ಯ. ಇಲ್ಲಿ ಎರಡೂ ಪದಗಳಿಗೆ ಯಾವ ಸಂಬಂಧ ಇದೆ? ಸಮಾನಾಧಿಕರಣ್ಯ ಸಂಬಂಧ ಅಂತ ಹೇಳಿದರು. ಸಮಾನಾಧಿಕರಣ್ಯ ಸಂಬಂಧ ಅಂತ ಹೆಂಗೆ ಮಾಡಿದಿರಿ ಎಂದು ಕೇಳಿದರೆ, ಒಂದೇ ಅರ್ಥದಲ್ಲಿ ಎರಡೂ ಪದಗಳು ಸಮಾವೇಶವಾಗುತ್ತವೆ. ಅಖಂಡ ಚೇತನದಲ್ಲಿ ಎರಡೂ ಪದಗಳು ಪ್ರವೇಶವಾಗುತ್ತವೆ. ಭಿನ್ನ ಪ್ರವೃತ್ತಿ ನಿಮಿತ್ತ ಇರ್ಬೋದು, ಆದರೆ ಅರ್ಥ ಮುಗಿದೇನೋ ಅಸಿ ಪದ ಅಖಂಡ ಚೈತನ ಅಂತ ಹೇಳ್ತದೆ. ಆ ಎರಡೂ ಪದಗಳಿಗೆ ವಾಕ್ಯಾರ್ಥವಾಗಿರುವ ಅಖಂಡ ಚೇತನದಲ್ಲಿ ಕೂಡುವಿಕೆ ಇದೆಯಲ್ಲ, ಇದಕ್ಕೆ ಸಮಾನಾಧಿಕರಣ್ಯ ಸಂಬಂಧ ಅಂತ ಹೇಳ್ತೇವೆ. ಒಂದಿಟ್ಟು ತಿಳಿಯುವಂಗೆ ಮಾಡ್ತೇನೆ. ಏನು ಮಾಡೋದು? ನಮಗೆ ಮಂಜುನಾಥ್ ಶರ್ಮರು ಅಂತ ಒಬ್ಬರು ಇದ್ರು, ಭಾಳ ಚಲೋ ಶಿಕ್ಷಕರು. ಅವರು ಏನು ಮಾಡ್ತಿದ್ರು, ನಾವೆಲ್ಲ ವಿದ್ಯಾರ್ಥಿಗಳು, ಇನ್ನೊಬ್ರು ಇದ್ರು ಭಾಳ ದೊಡ್ಡ ಪಂಡಿತರ ಕರೆ, ಅವ್ರು ಹೇಳೋದು ನಮಗೇನು ಅರ್ಥ ಆಗ್ತಿರ್ಲಿಲ್ಲ. ಆದರೆ ಮಂಜುನಾಥ್ ಶರ್ಮರನ್ನ ಹಗಲೆಲ್ಲ ನೆನಪು ಮಾಡ್ತೇನೆ. ಅವ್ರಿಗೆ ತಿಳಿಸೋದೊಂದು ಭಾಳ ದೊಡ್ಡ ಕಲೆ ಇತ್ತು. ಸಮಾನಾಧಿಕರಣ ಸಂಬಂಧ ಅಂತ ಯಾವಾಗ ಅಂತೀವಿ ಅಂದರೆ, ಒಂದು ಅಧಿಕರಣದಲ್ಲಿ ಎರಡು ಪದಗಳು ಇದ್ದಾಗ ಅವು ಸಮಾನ ಅಧಿಕರಣ ಉಳ್ಳವುಗಳು. ಸಮಾನ ಅಧಿಕರಣ ಉಳ್ಳವುಗಳು. ಅಧಿಕರಣ ಅಂದ್ರೆ ಆಧಾರ. ಅಲ್ಲಿ ಆಧೇಯವಾದ ಎರಡು ಪದಾರ್ಥಗಳಿದ್ದರೆ ಆ ಎರಡು ಆಧೇಯವಾದ ಪದಾರ್ಥಗಳಿಗೆ ಅಧಿಕರಣ ಒಂದೇ ಇದ್ದರೆ ಸಮಾನ ಅಧಿಕರಣ ಅಂತ ಕರಿತೇವೆ. ಉದಾಹರಣೆಗೆ ಇದೊಂದು ಮೊಬೈಲ್ ಪೀಸ್, ಇದೊಂದು ವಾಚ್. ಇವೆರಡು ಎಲ್ಲಿದ್ದಾವು? ಈ ಟೇಬಲ್ ಮೇಲಿದ್ದಾವೆ. ಈ ಟೇಬಲ್ ಎರಡಕ್ಕೂ ಅಧಿಕರಣ ಈಗ ಸಮಾನ ಅಧಿಕರಣ, ಹೌದಲ್ಲ? ಸಮಾನಾಧಿಕರಣಸ್ಯ ಭಾವ ಸಮಾನಾಧಿಕರಣ್ಯಂ. ಸಮಾನಾಧಿಕರಣ್ಯ ಅಂತ ಒಂದು ಶಬ್ದ ಉಪಯೋಗ ಮಾಡಿದ್ದಾರೆ ಇಲ್ಲಿ. ಸಮಾನಾಧಿಕರಣಸ್ಯ ಭಾವ ಸಮಾನಾಧಿಕರಣ್ಯಂ. ಹಾಗೆಯೇ ತತ್ ಮತ್ತು ತ್ವಂ ಪದಗಳು ಅಖಂಡ ಅರ್ಥದಲ್ಲಿ. ತ್ವಂ ಪದದ ಅರ್ಥ, ತತ್ಪದದ ಅರ್ಥ ಎಲ್ಲಿದಾವೆ ಈಗ? ಅಖಂಡ ಚೇತನದಲ್ಲಿದ್ದಾವೆ. ಅದಕ್ಕೆ ಸಮಾನಾಧಿಕರಣ ಆಯಿತು. ಸಮಾನಾಧಿಕರಣಸ್ಯ ಭಾವ ಸಮಾನಾಧಿಕರಣ್ಯ. ಇದು ಸಮಾನಾಧಿಕರಣ ಸಂಬಂಧ ಅಂತ ಹೇಳ್ಯಾರ. ಇನ್ನು ವಿಶೇಷ್ಯ ವಿಶೇಷಣ ಭಾವ ಸಂಬಂಧ, ಎರಡು ಪದಗಳ ಅರ್ಥಗಳಿಗೆ. ಈಗ ಪದಗಳಿಗೆ ಸಮಾನಾಧಿಕರಣ ಸಂಬಂಧ ಆಯಿತು, ಎರಡು ಪದಗಳ ಅರ್ಥಗಳಿಗೆ ವಿಶೇಷ್ಯ ವಿಶೇಷಣ ಭಾವ ಸಂಬಂಧ ಅಂತ ಹೇಳ್ಯಾರ. ಮುಂದೆ ವಾಕ್ಯಕ್ಕೂ ವಾಕ್ಯಾರ್ಥಕ್ಕೂ ಲಕ್ಷಣ ಭಾವ ಸಂಬಂಧ, ಅಥವಾ ಪದಗಳ ಅರ್ಥಕ್ಕೂ ವಾಕ್ಯಾರ್ಥಕ್ಕೂ ಲಕ್ಷಣ ಭಾವ ಸಂಬಂಧ ಅಂತ ಹೇಳ್ಯಾರ. ಅದನ್ನು ನಾಳೆ ಹೇಳ್ತಾನೆ ಅಂತ ಹೇಳ್ತಾ ಇವತ್ತಿನ ಪ್ರವಚನಕ್ಕೆ ವಿಶ್ರಾಂತಿ. ಓಂ ತತ್ಸತ್ ಪರಬ್ರಹ್ಮಣೇ ನಮಃ.